ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशधारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಶ್ರೀ ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಅಧ್ಯಾಯ 15. ಸಾರ್ವಭೌಮ ಭಟ್ಟಾಚಾರ್ಯರ ಮನೆಯಲ್ಲಿ ಪ್ರಭುಗಳು ಪ್ರಸಾದ ಸ್ವೀಕರಿಸುವುದು. ಶ್ಲೋಕ 1. ಸಾರ್ವಭೌಮ ಭಟ್ಟಾಚಾರ್ಯರ ಮನೆಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರಸಾದ ಸ್ವೀಕರಿಸುತ್ತಿದ್ದಾಗ ಅಮೋಘನು ಅವರನ್ನು ಟೀಕಿಸಿದನು. ಆದರೂ ಪ್ರಭುಗಳು ಅವನನ್ನು ಸ್ವೀಕರಿಸಿ ತಾವು ತಮ್ಮ ಭಕ್ತರ ಬಗ್ಗೆ ಎಷ್ಟು ಕಾಳಜಿಯುಳ್ಳವರೆಂಬುದನ್ನು ತೋರಿಸಿದರು. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಶ್ರೀ ಚೈತನ್ಯ ಚರಿತಾಮೃತ ಶ್ರೋತಾಗಣ, ಚೈತನ್ಯ ಚರಿತಾಮೃತ ಯಾರ ಪ್ರಾಣಧನ. ಈ ಚೈತನ್ಯ ಚರಿತಾಮೃತವನ್ನೇ ತಮ್ಮ ಪ್ರಾಣವಾಗಿ ಸ್ವೀಕರಿಸಿರುವ ಎಲ್ಲಾ ಶ್ರೋತೃಗಳಿಗೂ ಜಯವಾಗಲಿ. ಚೈತನ್ಯ ಚರಿತಾಮೃತವನ್ನ ನಮ್ಮ ಪ್ರಾಣವಾಗಿ ಸ್ವೀಕರಿಸೋ ಹಂತಕ್ಕೆ ಬರ್ಬೇಕು ನಾವು. ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಯಲ್ಲಿದ್ದಾಗ ಅವರು ಸದಾ ತಮ್ಮ ಭಕ್ತರ ಜೊತೆ ಸಂಕೀರ್ತನ ಮತ್ತು ನರ್ತನಗಳಲ್ಲಿ ತೊಡಗಿ ಸಂತೋಷದಿಂದಿದ್ದರು. ದಿನದ ಆರಂಭದಲ್ಲಿ ಚೈತನ್ಯ ಮಹಾಪ್ರಭುಗಳು ದೇವಸ್ಥಾನದಲ್ಲಿ ಜಗನ್ನಾಥನ ದರ್ಶನ ಮಾಡುತ್ತಿದ್ದರು. ದೇವರಿಗೆ ನಮಸ್ಕಾರ ಮಾಡಿ ಅವನೆದುರು ಹಾಡಿ ನರ್ತಿಸುತ್ತಿದ್ದರು. ದೇವಸ್ಥಾನಕ್ಕೆ ಹೋದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಉಪಲಭೋಗ ನೈವೇದ್ಯವಾಗುವಾಗ ಹೊರಗಡೆ ಇರುವರು. ಮಧ್ಯಾಹ್ನ ಭೋಗ ವರ್ಧನ ಖಂಡ ಎಂಬ ಸ್ಥಳದಲ್ಲಿ ಉಪಲಭೋಗ ನೈವೇದ್ಯವಾಗುತ್ತದೆ. ಅನಂತರ ಅವರು ಹರಿದಾಸ ಠಾಕೂರರನ್ನು ಭೇಟಿ ಮಾಡಿ ತಮ್ಮ ಮನೆಗೆ ಹಿಂದಿರುಗುವರು. ತಮ್ಮ ಕೊಠಡಿಯಲ್ಲಿ ಕುಳಿತು ಶ್ರೀ ಚೈತನ್ಯ ಮಹಾಪ್ರಭುಗಳು ಜಪ ಸರ ಹಿಡಿದು ಜಪ ಮಾಡುತ್ತಿದ್ದರು. ನಾವು ಮಾತ್ರ ಅಲ್ಲ, ಚೈತನ್ಯ ಮಹಾಪ್ರಭುಗಳು ಮಾಡ್ತಾ ಇದ್ರು. ಆಗ ಅದ್ವೈತ ಪ್ರಭುಗಳಿಗೆ ಪೂಜೆ ಸಲ್ಲಿಸಲು ಬರುತ್ತಿದ್ದರು. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಪೂಜಿಸುವಾಗ ಅದ್ವೈತ ಆಚಾರ್ಯರು ಅವರಿಗೆ ಕಾಲು ಮತ್ತು ಬಾಯಿ ತೊಳೆದುಕೊಳ್ಳಲು ಸುಗಂಧಯುಕ್ತವಾದ ನೀರನ್ನು ಕೊಡುವರು. ಅನಂತರ ಅವರ ದೇಹಕ್ಕೆಲ್ಲ ಸುಗಂಧಯುಕ್ತ ಚಂದನವನ್ನು ಪೂಸುವರು. ಶ್ರೀ ಅದ್ವೈತ ಪ್ರಭುಗಳು ಚೈತನ್ಯರ ಕತ್ತಿಗೆ ಹೂಹಾರವನ್ನು ಹಾಕಿ ಅವರ ತಲೆಯ ಮೇಲೆ ತುಳಸಿ ಮಂಜರಿಗಳನ್ನು ಹಾಕುವರು. ಅನಂತರ ಕೈ ಜೋಡಿಸಿ ಅದ್ವೈತ ಆಚಾರ್ಯರು ಪ್ರಭುಗಳಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡುವರು. ತಲೆಯ ಮೇಲೆ ತುಳಸಿ ಮಂಜರಿಗಳನ್ನು ಹಾಕುವರು ಅಂತ. ಅದ್ವೈತ ಆಚಾರ್ಯರಿಂದ ಪೂಜಿಸಲ್ಪಟ್ಟ ನಂತರ ಚೈತನ್ಯ ಮಹಾಪ್ರಭುಗಳು ಹೂ ಮತ್ತು ತುಳಸಿಗಳುಳ್ಳ ಹೂ ಬುಟ್ಟಿಯನ್ನು ತೆಗೆದುಕೊಂಡು ಉಳಿದಿರುವ ಪೂಜಾ ಸಾಮಗ್ರಿಗಳಿಂದ ಅದ್ವೈತ ಆಚಾರ್ಯರನ್ನು ಪೂಜಿಸುವರು. ನೀವು ಯಾರು ಆಗಿದ್ದೀರೋ ಅವರೇ ನೀವು, ನಾನು ಮಾತ್ರ ನಿಮಗೆ ನಮಸ್ಕಾರ ಮಾಡುತ್ತೇನೆ ಎಂಬ ಮಂತ್ರವನ್ನು ಹೇಳುತ್ತಾ ಚೈತನ್ಯ ಮಹಾಪ್ರಭುಗಳು ಅದ್ವೈತ ಆಚಾರ್ಯರನ್ನು ಪೂಜಿಸುವರು. ಏನಿದು? ನೀವು ಯಾರು ಆಗಿದ್ದೀರೋ ಅವರೇ ನೀವು, ನಾನು ಮಾತ್ರ ನಿಮಗೆ ನಮಸ್ಕಾರ ಮಾಡುತ್ತೇನೆ ಎಂಬ ಮಂತ್ರವನ್ನು ಹೇಳುತ್ತಾ ಚೈತನ್ಯ ಮಹಾಪ್ರಭುಗಳು ಅದ್ವೈತ ಆಚಾರ್ಯರನ್ನು ಪೂಜಿಸುವರು. ಜೊತೆಗೆ ಬಾಯಲ್ಲಿ ಮಣ ಗುಟ್ಟುತ್ತಾ ಅದ್ವೈತ ಆಚಾರ್ಯರನ್ನು ನಗಿಸುವರು. ಹೀಗೆ ಅದ್ವೈತ ಆಚಾರ್ಯರು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳು ಪರಸ್ಪರ ಗೌರವಪೂರ್ವಕವಾಗಿ ನಮಸ್ಕರಿಸುವರು. ಅನಂತರ ಅದ್ವೈತ ಆಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಮತ್ತೆ ಮತ್ತೆ ಆಹ್ವಾನ ನೀಡುವರು. ನಿಜವಾಗಿ ಶ್ರೀ ಅದ್ವೈತ ಆಚಾರ್ಯರು ಶ್ರೀ ಚೈತನ್ಯರನ್ನು ಆಹ್ವಾನಿಸುವುದು ಒಂದು ಸೊಗಸಾದ ಕಥೆ. ಅದನ್ನು ವೃಂದಾವನ ದಾಸ ಠಾಕೂರರು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ. ಶ್ರೀಲ ವೃಂದಾವನ ದಾಸ ಠಾಕೂರರು ಅದ್ವೈತ ಆಚಾರ್ಯರ ಆಹ್ವಾನದ ಬಗ್ಗೆ ಹೇಳಿರುವುದರಿಂದ ನಾನು ಅದನ್ನು ಮತ್ತೆ ಹೇಳುವುದಿಲ್ಲ. ಆದರೆ ಇತರ ಭಕ್ತರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಆಹ್ವಾನಿಸಿದರೆಂದು ಹೇಳುತ್ತೇನೆ. ಒಬ್ಬೊಬ್ಬ ಭಕ್ತರ ಮನೆಯಲ್ಲಿ ಒಂದೊಂದು ದಿನ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಇತರ ಭಕ್ತರನ್ನು ಕರೆದು
ಊಟ ಹಾಕಿ ಹಬ್ಬವನ್ನು ಆಚರಿಸುತ್ತಿದ್ದರು. ಎಲ್ಲಾ ಭಕ್ತರು 4 ತಿಂಗಳ ಕಾಲ ಸತತವಾಗಿ ಜಗನ್ನಾಥಪುರಿಯಲ್ಲಿ ಇದ್ದುಕೊಂಡು ಸಂತೋಷಾತಿರೇಕದಿಂದ ಜಗನ್ನಾಥನ ಉತ್ಸವಗಳನ್ನೆಲ್ಲ ನೋಡಿದರು. ಭಕ್ತರಿಗೆ ನೋಡಿ ಆ ಚೈತನ್ಯ ಮಹಾಪ್ರಭುಗಳು ಭಕ್ತರು 4 ತಿಂಗಳು ಜಗನ್ನಾಥ್ ಪುರಿಗೆ ಹೊಟ್ಟೋಗ್ಬಿಡ್ತಾ ಇದ್ರು. ನಮ್ಗೆಲ್ಲ ಇವತ್ತು 4 ತಿಂಗಳು ಯಾವ್ದಾದ್ರು ಜಾಗ ಬಿಟ್ಬಿಟ್ಟು ಇನ್ನೊಂದ್ ಕಡೆ ಹೋಗಿ ಭಕ್ತಿ ಮಾಡೋದಕ್ಕೆ ಹೋಗ್ಬೇಕು ಅಂದ್ರೆ ಯೋಚನೆ ಕೂಡ ಮಾಡಕ್ ಆಗದೆ ಇರೋಂತ ವಿಷಯ. ಅದ್ರಲ್ಲಿ ನಮ್ಗೆ ಗೊತ್ತಾಗತ್ತೆ ನಾವು ಭಕ್ತಿಯಲ್ಲಿ ನಮ್ಮ ಸ್ಥಿತಿ ಏನು, ಆ ಭಕ್ತರ ಸ್ಥಿತಿ ಏನು ಅಂತ. ಪ್ರತಿ ವರ್ಷ ಚೈತನ್ಯ ಮಹಾಪ್ರಭುಗಳು ಕರೆದ್ ಬಿಡ್ತಾ ಇದ್ರು, ಹೊಟ್ಟೋಗ್ಬಿಡೋರು ಭಕ್ತರು. ಮನೆ ಮಠ ಜೀವನ ಹೇಗ್ ನಡೆಯುತ್ತೆ, ಸರ್ವಧರ್ಮಾನ್ ಪರಿತ್ಯಜ, ಇದು ಸರ್ವಧರ್ಮಾನ್ ಪರಿತ್ಯಜ. ಸಂತೋಷಾತಿರೇಕದಿಂದ ಜಗನ್ನಾಥನ ಉತ್ಸವಗಳನ್ನೆಲ್ಲ ನೋಡಿದರು. ಭಕ್ತರು ಕೃಷ್ಣನ ಜನ್ಮ ದಿನವಾದ ಜನ್ಮಾಷ್ಟಮಿಯನ್ನು ಇದನ್ನು ನಂದ ಮಹೋತ್ಸವ ಅಥವಾ ನಂದ ಮಹಾರಾಜನ ಹಬ್ಬ ಎಂದು ಕರೆಯುತ್ತಾರೆ. ಅದನ್ನ ಆಚರಿಸಿದ್ರು. ಆ ಸಮಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ಭಕ್ತರು ಗೊಲ್ಲ ಬಾಲಕರ ವೇಷ ಧರಿಸಿದರು. ಗೊಲ್ಲ ಬಾಲಕರಂತೆ ವೇಷ ಧರಿಸಿ ಭಕ್ತರೆಲ್ಲರೂ ಹಾಲು ಮೊಸರಿನ ಮಡಕೆಗಳನ್ನು ಅಡ್ಡೆಗಳಲ್ಲಿಟ್ಟು ಹೆಗಲ ಮೇಲೆ ಹೊತ್ತು ಹರಿನಾಮವನ್ನು ಉಚ್ಚರಿಸುತ್ತಾ ಉತ್ಸವದ ಸ್ಥಳಕ್ಕೆ ಬಂದರು. ಕಾನಾನಿ ಕುಟಿಯ ಎಂಬಾತ ನಂದ ಮಹಾರಾಜನ ವೇಷ ಧರಿಸಿದ. ಜಗನ್ನಾಥ ಮಾಹಾತಿ ಎಂಬಾತ ತಾಯಿ ಯಶೋದೆಯ ವೇಷ ಧರಿಸಿದ. ಆಗ ಸ್ವತಃ ಪ್ರತಾಪ ರುದ್ರ ರಾಜನೇ ಕಾಶಿ ಮಿಶ್ರ ಸಾರ್ವಭೌಮ ಭಟ್ಟಾಚಾರ್ಯ ಮತ್ತು ತುಳಸಿ ಪಡಿಚಾಪಾತ್ರ ಜೊತೆ ಅಲ್ಲಿದ್ದನು. ಏನಿದು? ಎಂದಿನಂತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಆನಂದಾತಿರೇಕದಿಂದ ನರ್ತಿಸಿದರು. ಪ್ರತಿಯೊಬ್ಬರ ಮೈಯೂ ಹಾಲು ಮೊಸರು ಅರಸಿನದ ನೀರಿನಿಂದ ಒದ್ದೆಯಾಗಿತ್ತು. ಆಗ ಶ್ರೀಲ ಅದ್ವೈತ ಆಚಾರ್ಯರು ಹೇಳಿದರು, ದಯವಿಟ್ಟು ಕೋಪ ಮಾಡಿಕೊಳ್ಳಬೇಡಿ. ನಾನು ನಿಜ ಹೇಳುತ್ತೇನೆ. ನೀವು ಈ ದೊಣ್ಣೆಯನ್ನು ತಿರುಗಿಸಿದರೆ ಮಾತ್ರ ನೀವು ಗೊಲ್ಲ ಬಾಲಕರು ಎಂದು ನಾನು ಭಾವಿಸುತ್ತೇನೆ. ಗೊಲ್ಲ ಬಾಲಕರ ಆಟ ಇವಾಗ. ಶ್ರೀ ಅದ್ವೈತ ಆಚಾರ್ಯರ ಸವಾಲನ್ನು ಸ್ವೀಕರಿಸಿ ಚೈತನ್ಯ ಮಹಾಪ್ರಭುಗಳು ಒಂದು ದೊಡ್ಡ ದೊಣ್ಣೆಯನ್ನು ತೆಗೆದುಕೊಂಡು ಸುತ್ತ ತಿರುಗಿಸಲಾರಂಭಿಸಿದರು. ಮತ್ತೆ ಮತ್ತೆ ಆ ದೊಣ್ಣೆಯನ್ನು ಆಕಾಶಕ್ಕೆ ಎಸೆದು ಅದು ಬೀಳುವಾಗ ಅದನ್ನು ಹಿಡಿದುಕೊಂಡರು. ಚೈತನ್ಯ ಮಹಾಪ್ರಭುಗಳು ಆ ದೊಣ್ಣೆಯನ್ನು ಕೆಲವು ವೇಳೆ ತಲೆಯ ಮೇಲೆ, ಕೆಲವು ವೇಳೆ ಬೆನ್ನ ಹಿಂದೆ, ಕೆಲವು ವೇಳೆ ಮುಂದುಗಡೆ, ಕೆಲವು ವೇಳೆ ತಮ್ಮ ಅಕ್ಕಪಕ್ಕ ಮತ್ತು ಕೆಲವು ವೇಳೆ ಕಾಲುಗಳ ನಡುವೆ ಎಸೆದರು. ಅಲ್ಲಿ ನೆರೆದಿದ್ದ ಜನರೆಲ್ಲ ಇದನ್ನು ನೋಡಿ ನಕ್ಕರು. ಚೈತನ್ಯ ಮಹಾಪ್ರಭುಗಳು ಕೊಳ್ಳಿಯ ವೃತ್ತದಂತೆ ದೊಣ್ಣೆಯನ್ನು ಗಿರಗಿರನೆ ತಿರುಗಿಸಿದಾಗ ಪ್ರೇಕ್ಷಕರ ಹೃದಯ ನಿಬ್ಬೆರಗಾಯಿತು. ನಿತ್ಯಾನಂದ ಪ್ರಭುಗಳು ದೊಣ್ಣೆಯನ್ನು ಗಿರ್ರನೆ ತಿರುಗಿಸಿದರು. ಅವರು ಗೊಲ್ಲ ಬಾಲಕರ ಭಾವಾವೇಶದಲ್ಲಿ ಮುಳುಗಿದ್ದುದನ್ನು ಯಾರು ತಾನೇ ಅರ್ಥ ಮಾಡಿಕೊಳ್ಳಬಲ್ಲರು. ಪ್ರತಾಪರುದ್ರ ಮಹಾರಾಜನ ಆದೇಶದ ಮೇರೆಗೆ ದೇವಸ್ಥಾನದ ಪಾರುಪತ್ಯಗಾರ ತುಳಸಿ ಎಂಬಾತನು ಜಗನ್ನಾಥ ದೇವರು ಬಳಸಿದ ವಸ್ತ್ರಗಳಲ್ಲೊಂದನ್ನು ತೆಗೆದುಕೊಂಡು ಬಂದ. ಈ ಅಮೂಲ್ಯವಾದ ವಸ್ತ್ರವನ್ನು ಚೈತನ್ಯ ಮಹಾಪ್ರಭುಗಳ ತಲೆಗೆ ಪೇಟದಂತೆ ಸುತ್ತಲಾಯಿತು. ಅದ್ವೈತ ಆಚಾರ್ಯರೇ ಮೊದಲಾದ ಇತರ ಭಕ್ತರ ತಲೆಗೂ ಬಟ್ಟೆಗಳನ್ನು ಸುತ್ತಲಾಯಿತು. ಭಾವಾವೇಶದಲ್ಲಿ ನಂದ ಮಹಾರಾಜನಂತೆ ವೇಷ ಧರಿಸಿದ್ದ ಕಾನಾನಿ ಕುಟಿಯ ಎಂಬಾತ ಮತ್ತು ತಾಯಿ ಯಶೋದೆಯಂತೆ ವೇಷ ಧರಿಸಿದ್ದ ಜಗನ್ನಾಥ ಮಾಹಿತಿ ಇವರು ತಮ್ಮ ಮನೆಯಲ್ಲಿ ಕೂಡಿ ಹಾಕಿದ್ದ ಎಲ್ಲ ಸಿರಿ ಸಂಪತ್ತನ್ನು ಹಂಚಿದರು. ಇದನ್ನು ನೋಡಿ ಚೈತನ್ಯ ಮಹಾಪ್ರಭುಗಳೇ ತುಂಬಾ ಸಂತೋಷವಾಯಿತು. ಅವರನ್ನು ತಮ್ಮ ತಂದೆ ಮತ್ತು ತಾಯಿ ಎಂದು ಭಾವಿಸಿ ನಮಸ್ಕಾರ ಮಾಡಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಅತ್ಯಂತ ಭಾವಾವೇಶದಲ್ಲಿ ತಮ್ಮ ಮನೆಗೆ ಹಿಂದಿರುಗಿದರು. ಹೀಗೆ ಗೌರಾಂಗ ಸುಂದರ ಎಂದು ಪ್ರಸಿದ್ಧವಾಗಿರುವ ಚೈತನ್ಯ ಮಹಾಪ್ರಭುಗಳು ನಾನಾ ರೀತಿಯ ಲೀಲೆಗಳನ್ನು ಮಾಡಿದರು. ಲಂಕೆಯ ವಿಜಯವನ್ನು ಆಚರಿಸುವ ವಿಜಯ ದಶಮಿಯ ದಿನ ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತರಿಗೆಲ್ಲ ವಾನರ ಯೋಧರಂತೆ ವೇಷ ಹಾಕಿಸಿದರು. ಹನುಮಂತನ ಭಾವಾವೇಶವನ್ನು ಪ್ರದರ್ಶಿಸುತ್ತಾ ಚೈತನ್ಯ ಮಹಾಪ್ರಭುಗಳು ಮರದ ಒಂದು ದೊಡ್ಡ ಕೊಂಬೆಯನ್ನು ತೆಗೆದುಕೊಂಡು ಲಂಕೆಯ ಕೋಟೆಯ ಗೋಡೆಯ ಮೇಲೇರಿ ಅದನ್ನು ಕೆಡವಲಾರಂಭಿಸಿದರು. ಹನುಮಂತನ ಭಾವಾವೇಶದಲ್ಲಿ ಚೈತನ್ಯ ಮಹಾಪ್ರಭುಗಳು ರೋಷಾವೇಶದಿಂದ ಹೇಳಿದರು, ಆ ಪರಮ ನೀಚ ರಾವಣನೆಲ್ಲಿ? ಆತ ಜಗನ್ಮಾತೆಯಾದ ಸೀತೆಯನ್ನು ಅಪಹರಿಸಿದ್ದಾನೆ. ನಾನೀಗ ಅವನನ್ನು ಕುಲಸಮೇತ ಕೊಂದು ಹಾಕುವೆನು. ಚೈತನ್ಯ ಮಹಾಪ್ರಭುಗಳ ಭಾವಾವೇಶವನ್ನು ನೋಡಿ ಪ್ರತಿಯೊಬ್ಬರೂ ಆಶ್ಚರ್ಯಚಕಿತರಾದರು. ಪ್ರತಿಯೊಬ್ಬರು ಜಯವಾಗಲಿ ಜಯವಾಗಲಿ ಎಂದು ಮತ್ತೆ ಮತ್ತೆ ಹೇಳಲಾರಂಭಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು
ಮತ್ತು ಅವರ ಭಕ್ತರು ರಾಸಯಾತ್ರೆ, ದೀಪಾವಳಿ ಮತ್ತು ಉತ್ಥಾನ ದ್ವಾದಶಿಯೇ ಮೊದಲಾದ ಎಲ್ಲ ಹಬ್ಬ ಹರಿ ದಿನಗಳಲ್ಲೂ ಭಾಗವಹಿಸಿದರು. ದೀಪಾವಳಿ ಹಬ್ಬ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ರಾತ್ರಿ ನಡೆಯುತ್ತದೆ. ರಾಸಯಾತ್ರೆ ಅಥವಾ ಕೃಷ್ಣನ ರಾಸಲೀಲೆ ಅದೇ ತಿಂಗಳ ಹುಣ್ಣಿಮೆಯ ರಾತ್ರಿಯಂದು ನಡೆಯುತ್ತದೆ. ಉತ್ಥಾನ ದ್ವಾದಶಿಯು ಅದೇ ತಿಂಗಳು ಶುಕ್ಲ ಪಕ್ಷದ ಏಕಾದಶಿಯ ಮಾರನೆಯ ದಿನ ಬರುತ್ತದೆ. ಚೈತನ್ಯ ಮಹಾಪ್ರಭುಗಳು ಭಕ್ತರೆಲ್ಲ ಈ ಹಬ್ಬಗಳಲ್ಲಿ ಭಾಗವಹಿಸಿದರು. ಓಕೆ, ಒಂದು ದಿನ ಇಬ್ಬರು ಸೋದರರು ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳು ಒಂದು ಏಕಾಂತವಾದ ಸ್ಥಳದಲ್ಲಿ ಕುಳಿತು ಸಮಾಲೋಚನೆ ನಡೆಸುತ್ತಿದ್ದರು. ಆ ಸೋದರರು ಏನು ಚರ್ಚಿಸಿದರೆಂಬುದು ಯಾರಿಗೂ ಗೊತ್ತಾಗಲಿಲ್ಲ. ಆದರೆ ಆಮೇಲೆ ವಿಷಯ ಏನಿರಬಹುದು ಎಂದು ಎಲ್ಲಾ ಭಕ್ತರು ಊಹಿಸಿದರು. ಅನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಕ್ತರನ್ನೆಲ್ಲ ಕರೆದು ಬಂಗಾಳಕ್ಕೆ ಹಿಂದಿರುಗಬೇಕೆಂದು ಹೇಳಿದರು. ಹೀಗೆ ಅವರಿಗೆಲ್ಲ ವಿದಾಯ ಹೇಳಿದರು. ಚೈತನ್ಯ ಮಹಾಪ್ರಭುಗಳು ಭಕ್ತರಿಗೆಲ್ಲ ವಿದಾಯ ಹೇಳಿ ಪ್ರತಿ ವರ್ಷ ಜಗನ್ನಾಥಪುರಿಗೆ ಬರಬೇಕೆಂದು, ತಮ್ಮನ್ನು ಭೇಟಿ ಮಾಡಿ ಗುಂಡಿಚಾ ದೇವಸ್ಥಾನದ ಮಾರ್ಜನವನ್ನು ನೋಡಬೇಕೆಂದು ಹೇಳಿದರು. ಗೌರವ ಪೂರ್ವಕವಾಗಿ ಚೈತನ್ಯ ಮಹಾಪ್ರಭುಗಳು ಅದ್ವೈತ ಆಚಾರ್ಯರನ್ನು ಕೇಳಿಕೊಂಡು, ಕೀಳು ವರ್ಗದ ಜನರಿಗೂ ಚಂಡಾಲರಿಗೂ ಕೃಷ್ಣ ಪ್ರಜ್ಞೆಯನ್ನು, ಕೃಷ್ಣ ಭಕ್ತಿಯನ್ನು ಕೊಡಿ. ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭುಗಳಿಗೆ ಆಜ್ಞೆ ಮಾಡಿದರು. ಬಂಗಾಳಕ್ಕೆ ಹೋಗಿ ಯಾವುದೇ ಅಡೆತಡೆ ಇಲ್ಲದೆ ಭಕ್ತಿ ಸೇವೆಯನ್ನು, ಕೃಷ್ಣ ಪ್ರಜ್ಞೆಯನ್ನು ಪ್ರಕಟಪಡಿಸಿ. ಬಂಗಾಳಕ್ಕೆ ಪ್ರಚಾರ ಮಾಡಕ್ಕೆ ನಿತ್ಯಾನಂದ ಪ್ರಭುಗಳನ್ನು ಕಳಿಸಿದ್ರು. ನಿತ್ಯಾನಂದ ಪ್ರಭುಗಳಿಗೆ ರಾಮದಾಸ, ಗದಾಧರ ದಾಸ ಮತ್ತಿತರ ಕೆಲವರನ್ನು ಸಹಾಯಕರಾಗಿ ಕೊಟ್ಟಿದ್ದರು. ಚೈತನ್ಯ ಮಹಾಪ್ರಭು ಹೇಳಿದರು, ಅವರನ್ನು ನಿಮಗೆ ಸಹಾಯ ಮಾಡಲು ಕೊಡುತ್ತೇನೆ. ಮಧ್ಯೆ ಮಧ್ಯೆ ನಾನು ಬಂದು ನಿಮ್ಮನ್ನು ನೋಡುತ್ತೇನೆ. ಅದೃಶ್ಯವಾಗಿದ್ದುಕೊಂಡು ನಾನು ನಿಮ್ಮ ನರ್ತನವನ್ನು ನೋಡುತ್ತೇನೆ. ಅನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀವಾಸ ಪಂಡಿತರನ್ನು ತಬ್ಬಿಕೊಂಡು ಅವರ ಕತ್ತಿನ ಮೇಲೆ ತಮ್ಮ ಕೈ ಹಾಕಿ ಸವಿ ಮಾತುಗಳನ್ನಾಡಲಾರಂಭಿಸಿದರು. ಶ್ರೀವಾಸ ಪಂಡಿತ ಚೈತನ್ಯ ಮಹಾಪ್ರಭುಗಳು ಶ್ರೀವಾಸ ಠಾಕೂರರನ್ನು ಕೇಳಿಕೊಂಡರು. ಪ್ರತಿನಿತ್ಯ ಎಲ್ಲರೂ ಸೇರಿ ಸಂಕೀರ್ತನೆ ಮಾಡಿ. ನಾನು ನಿಮ್ಮ ಎದುರು ಇರುತ್ತೇನೆ, ಇದರ ಬಗ್ಗೆ ಸಂಶಯ ಬೇಡ. ನೀವು ನನ್ನ ನರ್ತನ ನೋಡಲು ಸಾಧ್ಯ, ಬೇರೆಯವರು ನೋಡಲಾರರು. ಜಗನ್ನಾಥನ ಈ ಪ್ರಸಾದವನ್ನು, ಈ ಬಟ್ಟೆಯನ್ನು ತೆಗೆದುಕೊಂಡು ನನ್ನ ತಾಯಿ ಸಚೀದೇವಿಗೆ ಕೊಡಿ. ಆಕೆಗೆ ನಮಸ್ಕಾರ ಮಾಡಿ ನನ್ನ ಅಪರಾಧಗಳನ್ನು ಕ್ಷಮಿಸುವಂತೆ ಆಕೆಯನ್ನು ಕೇಳಿಕೊಳ್ಳಿ. ನಾನು ನನ್ನ ತಾಯಿಯ ಸೇವೆ ಮಾಡುವುದನ್ನು ತೊರೆದು ಸನ್ಯಾಸಾಶ್ರಮ ಸ್ವೀಕರಿಸಿದ್ದೇನೆ. ವಾಸ್ತವವಾಗಿ ನಾನು ಇದನ್ನು ಮಾಡಬಾರದಾಗಿತ್ತು. ಹಾಗೆ ಮಾಡಿ ನಾನು ನನ್ನ ಧಾರ್ಮಿಕ ತತ್ವಗಳನ್ನು ನಾಶ ಮಾಡಿದ್ದೇನೆ. ಸುಮ್ಮನೆ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು. ಅಂದ್ರೆ ನಾಶ ಏನು ಮಾಡಿಲ್ಲ, ಅದೇ ಅವರು ತಾಯಿಯ ಮೇಲಿನ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಅಷ್ಟೇ. ನಾನು ನನ್ನ ತಾಯಿಯ ಪ್ರೇಮಕ್ಕೆ ವಶನು. ಅದಕ್ಕೆ ಪ್ರತಿಯಾಗಿ ಆಕೆಯ ಸೇವೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ಹಾಗೆ ಮಾಡುವ ಬದಲು ನಾನು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ್ದೇನೆ. ಖಂಡಿತ ಇದು ಹುಚ್ಚರು ಮಾಡುವಂತಹ ಕೆಲಸ. ತಾಯಿಯಾದವಳು ಹುಚ್ಚನಾದ ಮಗನ ಬಗ್ಗೆ ಜುಗುಪ್ಸೆ ಮಾಡಿಕೊಳ್ಳುವುದಿಲ್ಲ. ಇದನ್ನು ತಿಳಿದು ನನ್ನ ತಾಯಿ ನನ್ನ ಬಗ್ಗೆ ಜುಗುಪ್ಸೆ ಮಾಡಿಕೊಳ್ಳುವುದಿಲ್ಲ. ನನ್ನ ನಿಜ ಆಸ್ತಿಯಾದ ತಾಯಿಯ ಪ್ರೇಮವನ್ನು ತ್ಯಾಗ ಮಾಡಿ ನಾನು ಸನ್ಯಾಸ ತೆಗೆದುಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ನಿಜವಾಗಿ ಸನ್ಯಾಸ ಸ್ವೀಕರಿಸಿದಾಗ ನನ್ನ ತಲೆ ಕೆಟ್ಟಿತ್ತು. ನಾನು ಆಕೆಯ ಆಜ್ಞಾನುಸಾರ ಇಲ್ಲಿ ಜಗನ್ನಾಥಪುರಿಯಲ್ಲಿ, ಅಂದರೆ ನೀಲಾಚಲದಲ್ಲಿ ವಾಸವಾಗಿದ್ದೇನೆ. ಆದರೆ ಮಧ್ಯೆ ಮಧ್ಯೆ ನಾನು ಹೋಗಿ ಆಕೆಯ ಪಾದಕಮಲಗಳನ್ನು ನೋಡುತ್ತೇನೆ. ನಿಜವಾಗಿ ನಾನು ಪ್ರತಿನಿತ್ಯ ಆಕೆಯ ಅಡಿದಾವರೆಗಳನ್ನು ನೋಡಲು ಹೋಗುತ್ತೇನೆ. ಆಕೆಯು ನನ್ನ ಇರುವಿಕೆಯನ್ನು ತಿಳಿಯಬಲ್ಲಳು, ಆದರೆ ಅದು ನಿಜವೆಂದು ಆಕೆ ನಂಬುವುದಿಲ್ಲ. ಒಂದು ದಿನ ನನ್ನ ತಾಯಿ ಸಚಿದೇವಿಯು ಶಾಲಗ್ರಾಮ ವಿಷ್ಣುವಿಗೆ ಆಹಾರವನ್ನು ಅರ್ಪಣೆ ಮಾಡಿದಳು. ಆಕೆ ಶಾಲ್ಯನ್ನ, ನಾನಾ ಬಗೆಯ ತರಕಾರಿಗಳು, ಬಸಳೆ, ಬಾಳೆ ಹೂವಿನ ಪಲ್ಯ, ನಿಂಬೆ ಎಲೆಗಳ ಜೊತೆ ಕರಿದ ಪಟೋಲ, ನಿಂಬೆ ರಸ ಹಾಕಿದ ಶುಂಠಿ ಚೂರುಗಳು, ಮೊಸರು, ಹಾಲು, ಕಲ್ಲು ಸಕ್ಕರೆ ಮತ್ತು ಇತರ ಆಹಾರ ವಸ್ತುಗಳನ್ನು ನೈವೇದ್ಯಕ್ಕಿಟ್ಟಳು. ಆಹಾರವನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ತಾಯಿಯು, ಈ ಆಹಾರ ಪದಾರ್ಥಗಳೆಲ್ಲವೂ ನಿಮಾಯಿಗೆ ಬಹಳ ಇಷ್ಟವಾದವು ಎಂದು ಅಳುತ್ತಿದ್ದಳು. ನನ್ನ ತಾಯಿಯು ಹೀಗೆ ಆಲೋಚಿಸುತ್ತಿದ್ದಳು, ನಿಮಾಯಿ ಇಲ್ಲಿಲ್ಲ, ಈ ಆಹಾರವನ್ನೆಲ್ಲ ಯಾರು ಸ್ವೀಕರಿಸುತ್ತಾರೆ? ಹೀಗೆ ನನ್ನ ಬಗ್ಗೆ ಚಿಂತಿಸುತ್ತಾ ಆಕೆಯ ಕಣ್ಣುಗಳಲ್ಲಿ ನೀರು ತುಂಬಿತು. ಹೀಗೆ ಆಕೆ ನನ್ನ ಬಗ್ಗೆ ಚಿಂತಿಸುತ್ತಾ ಅಳುತ್ತಾ ಇರುವಾಗ ನಾನು ಕೂಡಲೇ ಬೇಗನೆ ಹೋಗಿ ಎಲ್ಲವನ್ನು ತಿಂದುಬಿಟ್ಟೆ. ಪಾತ್ರೆ ಖಾಲಿಯಾಗಿರುವುದನ್ನು ನೋಡಿ ಆಕೆ ಕಣ್ಣೀರನ್ನು ಒರೆಸಿಕೊಂಡಳು. ಆಹಾರ ಪದಾರ್ಥವನ್ನೆಲ್ಲ ಯಾರು ತಿಂದರು ಎಂದು ಆಕೆ ಸೋಜಿಗೆ ಪಡುತ್ತಿದ್ದಳು. ತಟ್ಟೆ ಏಕೆ ಖಾಲಿಯಾಗಿದೆ ಎಂದು ಚಕಿತಳಾದಳು. ಬಾಲಗೋಪಾಲ ಎಲ್ಲವನ್ನು ತಿಂದಿರಬೇಕು ಎಂದು ಆಕೆ ಶಂಕಿಸಿದಳು.
ಮೊದಲಿಗೆ ತಟ್ಟೆಯಲ್ಲಿ ಏನಾದರೂ ಇತ್ತೇ ಎಂದು ಆಕೆ ಆಶ್ಚರ್ಯದಿಂದ ಚಿಂತಿಸಲಾರಂಭಿಸಿದಳು. ಹಾಕದ್ನೋ ಇಲ್ವೋ ಅಂತ. ಮತ್ತೆ ಆಕೆಯು ಯಾವುದಾದರೂ ಪ್ರಾಣಿಯು ಬಂದು ಎಲ್ಲವನ್ನು ತಿಂದಿರಬಹುದು ಎಂದು ಆಲೋಚಿಸಿದಳು. ಆ ಬಹುಶಃ ನಾನು ಮರೆತು ತಟ್ಟೆಗೆ ಆಹಾರ ಹಾಕೇ ಇಲ್ಲವೇನೋ. ಹೀಗೆ ಅಂದುಕೊಂಡು ಅಡುಗೆ ಮನೆಗೆ ಹೋಗಿ ಪಾತ್ರೆಗಳನ್ನು ನೋಡಿದಳು. ಎಲ್ಲಾ ಪಾತ್ರೆಗಳು ಅನ್ನ ತರಕಾರಿಗಳಿಂದ ತುಂಬಿದ್ದನ್ನು ನೋಡಿದಾಗ ಆಕೆ ಮನಸ್ಸಿನಲ್ಲಿ ತುಸು ಸಂಶಯ ಉಂಟಾಯಿತು, ಆಶ್ಚರ್ಯವೂ ಆಯಿತು. ಹೀಗೆ ಆಶ್ಚರ್ಯಚಕಿತಳಾಗಿ ಆಕೆ ಸೇವಕ ಈಶಾನನ್ನು ಕೂಗಿ ಆ ಸ್ಥಳವನ್ನು ಮತ್ತೆ ಸ್ವಚ್ಛಗೊಳಿಸಿದಳು. ಆಮೇಲೆ ಆಕೆ ಗೋಪಾಲನಿಗೆ ಇನ್ನೊಂದು ತಟ್ಟೆ ಪ್ರಸಾದವನ್ನು ನೈವೇದ್ಯ ಮಾಡಿದಳು. ಆಗ ಆಕೆ ಯಾವಾಗ ಯಾವುದಾದರೊಂದು ಒಳ್ಳೆಯ ಆಹಾರವನ್ನು ತಯಾರಿಸಿ ನನಗೆ ತಿನ್ನಬೇಕೆಂದು ಬಯಸಿದಾಗ ಕಳವಳದಿಂದ ಅಳುವಳು. ಆಕೆಯ ಪ್ರೇಮಕ್ಕೆ ಬದ್ಧನಾಗಿ ತಿನ್ನಲು ನಾನು ಕರೆತರಲ್ಪಟ್ಟೆ. ತಾಯಿಗೆ ಅಂತರ್ಯದಲ್ಲಿ ಇವೆಲ್ಲವೂ ಗೊತ್ತು ಮತ್ತು ಆಕೆ ಸಂತೋಷ ಪಡುತ್ತಾಳೆ, ಆದರೆ ಹೊರಗೆ ಅವನ್ನು ಒಪ್ಪಿಕೊಳ್ಳುವುದಿಲ್ಲ. ಅಂತ ಒಂದು ಘಟನೆ ಕಳೆದ ವಿಜಯದಶಮಿಯ ದಿವಸ ನಡೆಯಿತು. ನೀವು ಈ ಘಟನೆಯ ಬಗ್ಗೆ ಕೇಳಿ ನಾನು ನಿಜವಾಗಿ ಅಲ್ಲಿಗೆ ಹೋಗುವೆನೆಂದು ಆಕೆಗೆ ನಂಬಿಕೆ ಬರುವಂತೆ ಮಾಡಿ. ಇದನ್ನೆಲ್ಲ ಹೇಳುತ್ತಿರುವಾಗ ಚೈತನ್ಯ ಮಹಾಪ್ರಭುಗಳು ತುಸು ಭಾವ ಪರವಶರಾದರು. ಆದರೆ ಭಕ್ತರಿಗೆ ವಿದಾಯ ಹೇಳುವ ಸಲುವಾಗಿ ಅವರು ತಾಳ್ಮೆಯಿಂದಿದ್ದರು. ಚೈತನ್ಯ ಮಹಾಪ್ರಭುಗಳು ಅನಂತರ ರಾಘವ ಪಂಡಿತರಿಗೆ ಕೆಲವು ಹಿತವಾದ ನುಡಿಗಳನ್ನಾಡಿದರು. ಅವರು ಹೇಳಿದರು, ನಿಮ್ಮ ಶುದ್ಧವಾದ ಪ್ರೇಮಕ್ಕೆ ನಾನು ಆಭಾರಿ. ಅನಂತರ ಚೈತನ್ಯ ಮಹಾಪ್ರಭುಗಳು ಎಲ್ಲರಿಗೂ ಹೇಳಿದರು, ರಾಘವ ಪಂಡಿತರು ಶ್ರೀ ಕೃಷ್ಣನಿಗೆ ಸಲ್ಲಿಸಿದ ಶುದ್ಧ ಭಕ್ತಿ ಸೇವೆಯ ಬಗೆಗೆ ಕೇಳಿ. ನಿಜವಾಗಿ ರಾಘವ ಪಂಡಿತರ ಸೇವೆ ಅತ್ಯಂತ ಶುದ್ಧವೂ ಸುಸಂಸ್ಕೃತವೂ ಆದುದು. ಬೇರೆ ವಸ್ತುಗಳನ್ನು ಬಿಟ್ಟು ತೆಂಗಿನಕಾಯಿಯನ್ನು ಅರ್ಪಿಸುವುದರ ಬಗ್ಗೆ ಕೇಳಿ. ಅಲ್ಲಿ 5 ಗಂಡಗಳಿಗೆ 1 ತೆಂಗಿನಕಾಯಿಯಂತೆ ಮಾರುತ್ತಾರೆ. ಗಂಡ. ಅವರ ಬಳಿ 100 ಮರಗಳು, ಲಕ್ಷಾಂತರ ಫಲಗಳು ಇದ್ದರೂ ಅವರಿಗೆ ಸಿಹಿ ತೆಂಗಿನಕಾಯಿಗಳು ಎಲ್ಲಿ ಸಿಕ್ಕುತ್ತವೆ ಎಂಬುದನ್ನು ತಿಳಿಯುವ ಆಸಕ್ತಿ. ಅವರು ತುಂಬಾ ಶ್ರಮವಹಿಸಿ 20 ಮೈಲಿ ಆಚೆ ಇರುವ ಸ್ಥಳದಿಂದ ತೆಂಗಿನಕಾಯಿಗಳನ್ನು ತರುತ್ತಾರೆ. ಅವರು ಪ್ರತಿ ತೆಂಗಿನಕಾಯಿಗೆ 4 ಪಣಗಳನ್ನು ಕೊಡುತ್ತಾರೆ. ಪ್ರತಿದಿನ 5 ರಿಂದ 7 ತೆಂಗಿನಕಾಯಿಗಳನ್ನು ಕಿತ್ತು ಅವನ್ನು ತಣ್ಣಗೆ ಮಾಡಲು ನೀರಲ್ಲಿ ಹಾಕುತ್ತಾರೆ. ಭೋಗವನ್ನು ಅರ್ಪಿಸುವಾಗ ಮತ್ತೆ ತೆಂಗಿನಕಾಯಿಗಳನ್ನು ಕೆತ್ತಿ ಶುದ್ಧೀಕರಿಸುತ್ತಾರೆ. ಮೇಲುಗಡೆ ತೂತು ಮಾಡಿದ ನಂತರ ಅವನ್ನು ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡುತ್ತಾರೆ. ಶ್ರೀಕೃಷ್ಣನು ಈ ತೆಂಗಿನಕಾಯಿಗಳಿಂದ ಎಳನೀರನ್ನು ಕುಡಿಯುತ್ತಾನೆ. ಕೆಲವು ವೇಳೆ ತೆಂಗಿನಕಾಯಿಗಳಲ್ಲಿನ ಎಲ್ಲಾ ನೀರನ್ನು ಖಾಲಿ ಬಿಡುವನು. ಇನ್ನು ಕೆಲವು ವೇಳೆ ತೆಂಗಿನಕಾಯಿಗಳ ತುಂಬಾ ನೀರಿರುತ್ತದೆ. ರಾಘವ ಪಂಡಿತರಿಗೆ ತೆಂಗಿನಕಾಯಿಗಳಿಂದ ನೀರನ್ನೆಲ್ಲ ಕುಡಿದಾಗಿದೆ ಎಂದು ನೋಡಿದಾಗ ತುಂಬಾ ಸಂತೋಷವಾಗುತ್ತದೆ. ಅನಂತರ ಅವರು ಕಾಯಿಗಳನ್ನು ಒಡೆದು ತಿರುಳನ್ನು ಇನ್ನೊಂದು ತಟ್ಟೆಗೆ ಹಾಕುತ್ತಾರೆ. ತಿರುಳನ್ನು ಅರ್ಪಣೆ ಮಾಡಿದ ನಂತರ ಅವರು ದೇವಸ್ಥಾನದ ಬಾಗಿಲ ಹೊರಗೆ ಹೋಗಿ ಧ್ಯಾನ ಮಾಡುತ್ತಾರೆ. ಈ ಮಧ್ಯೆ ಕೃಷ್ಣನು ತಿರುಳನ್ನು ತಿಂದು ತಟ್ಟೆಯನ್ನು ಖಾಲಿ ಮಾಡುತ್ತಾನೆ. ಕೆಲವು ವೇಳೆ ತಿರುಳನ್ನು ತಿಂದ ನಂತರ ಕೃಷ್ಣನು ಮತ್ತೆ ತಟ್ಟೆಯಲ್ಲಿ ಹೊಸ ತಿರುಳನ್ನು ತುಂಬುತ್ತಾನೆ. ಹೀಗೆ ರಾಘವ ಪಂಡಿತರ ಶ್ರದ್ಧೆ ಹೆಚ್ಚುತ್ತದೆ ಮತ್ತು ಅವರು ಪ್ರೇಮ ಸಾಗರದಲ್ಲಿ ತೇಲಾಡುತ್ತಾರೆ. ಒಂದು ದಿನ ಒಬ್ಬ ಸೇವಕನು 10 ತೆಂಗಿನಕಾಯಿಗಳನ್ನು ಕೆತ್ತಿ ವಿಗ್ರಹಕ್ಕೆ ಅರ್ಪಣೆ ಮಾಡಲು ತಂದನು. ತೆಂಗಿನಕಾಯಿಗಳನ್ನು ತಂದಾಗ ತುಂಬಾ ತಡವಾಗಿದ್ದುದರಿಂದ ಅರ್ಪಣೆ ಮಾಡಲು ಸಮಯವೇ ಇರಲಿಲ್ಲ. ಸೇವಕನು ತೆಂಗಿನಕಾಯಿ ತಟ್ಟೆಯನ್ನು ಹಿಡಿದು ಬಾಗಿಲ ಬಳಿ ನಿಂತ. ಸೇವಕನು ಬಾಗಿಲ ಮೇಲಿರುವ ಬಳಮಾಳಿಗೆಯನ್ನು ಮುಟ್ಟಿ ಅದೇ ಕೈಯಿಂದ ತೆಂಗಿನಕಾಯಿಗಳನ್ನು ಮುಟ್ಟಿದ್ದನ್ನು ರಾಘವ ಪಂಡಿತರು ನೋಡಿದರು. ಅಂದ್ರೆ ಏನೋ ಮುಟ್ಟಿ ಆಮೇಲೆ ತೆಂಗಿನಕಾಯಿಯನ್ನು ಮುಟ್ತಾನೆ. ಅನಂತರ ರಾಘವ ಪಂಡಿತರು ಹೇಳಿದರು, ಜನರು ಸದಾ ಬಾಗಿಲ ಮೂಲಕ ಬಂದು ಹೋಗಿ ಮಾಡುತ್ತಿರುತ್ತಾರೆ. ಅವರ ಕಾಲಿನ ಧೂಳು ಮೇಲೆದ್ದು ಒಳಮಾಳಿಗೆಯನ್ನು ಮುಟ್ಟುತ್ತದೆ. ಬಾಗಿಲ ಮೇಲಿನ ಛತ್ತುವನ್ನು ಮುಟ್ಟಿದ ನಂತರ ನೀನು ತೆಂಗಿನಕಾಯಿಗಳನ್ನು ಮುಟ್ಟಿದ್ದೀಯೇ, ಅವು ಅಪವಿತ್ರವಾಗಿರುವುದರಿಂದ ಕೃಷ್ಣನಿಗೆ ಅರ್ಪಣೆ ಮಾಡಲು ಅವು ಯೋಗ್ಯವಾಗಿಲ್ಲ. ನೋಡಿ, ಇದು ಪ್ರೀತಿ. ಸುಮ್ಮನೆ ಅವರೆಲ್ಲೋ ಬಾಗಿಲ ಮೇಲ್ಭಾಗವನ್ನು ಮುಟ್ಟಿದರೆ ಅದು ಅಶುದ್ಧವಾಗೋಯ್ತು. ಅದೇ ಕೈಯಲ್ಲಿ ನೀವು ತೆಂಗಿನಕಾಯಿನ ಮುಟ್ಟಿದ್ದೀರಾ, ಹಾಗಾಗಿ ಇದನ್ನ ಅರ್ಪಣೆ ಮಾಡಕ್ಕಾಗಲ್ಲ. ರಾಘವ ಪಂಡಿತರ ಸೇವೆ ಅಂತಹುದು. ಅವರು ತೆಂಗಿನಕಾಯಿಗಳನ್ನು ಸ್ವೀಕರಿಸದೆ ಗೋಡೆಯಿಂದ ಆಚೆ ಎಸೆದು ಬಿಟ್ಟರು. ಅವರ ಸೇವೆ ನಿಷ್ಕಲ್ಮಶ ಪ್ರೇಮವನ್ನಾಧರಿಸಿದ್ದು. ಅದು ಇಡೀ ಜಗತ್ತನ್ನು ಗೆಲ್ಲುತ್ತದೆ. ಹೀಗೆ ಇರ್ಬೇಕು ನಾವು ಭಕ್ತಿಯನ್ನ ಮಾಡಿದ್ರೆ. ಇಷ್ಟು ಪಕ್ಕಾ ಕೃಷ್ಣ ವ್ಯಕ್ತಿ, ಅವನಿಗೆ ಸಲ್ಲಿಸ್ತಾ ಇರೋ ಸೇವೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ಒಂದು ಯೋಚನೆ, ಆ ಮನೋಭಾವದಲ್ಲಿ ನಾವು ಸೇವೆಯನ್ನ ಮಾಡ್ಬೇಕು.
ಆಮೇಲೆ ರಾಘವ ಪಂಡಿತರು ಬೇರೆ ತೆಂಗಿನಕಾಯಿಗಳನ್ನು ಕೀಳಿಸಿ ಶುದ್ಧಗೊಳಿಸಿ ಕೆತ್ತಿ ಅತ್ಯಂತ ಎಚ್ಚರಿಕೆಯಿಂದ ದೇವರಿಗೆ ತಿನ್ನಲು ಅರ್ಪಣೆ ಮಾಡಿದರು. ಈ ರೀತಿಯಲ್ಲಿ ಅವರು ದೂರ ದೂರದ ಹಳ್ಳಿಗಳಿಂದ ಬಾಳೆಹಣ್ಣುಗಳು, ಕಿತ್ತಳೆ ಹಣ್ಣುಗಳು, ಹಲಸಿನ ಹಣ್ಣುಗಳು ಮತ್ತಿತರ ಒಳ್ಳೊಳ್ಳೆಯ ಹಣ್ಣುಗಳನ್ನು ಕೇಳಿದ್ದರೂ ಅವನ್ನೆಲ್ಲ ತರಿಸುತ್ತಿದ್ದರು. ಈ ಹಣ್ಣುಗಳನ್ನೆಲ್ಲ ದೂರ ದೂರದ ಊರುಗಳಿಂದ ತುಂಬಾ ಬೆಲೆ ಕೊಟ್ಟು ತರುತ್ತಿದ್ದರು. ಅವನ್ನು ತುಂಬಾ ಎಚ್ಚರಿಕೆಯಿಂದಲೂ ಶುದ್ಧವಾಗಿಯೂ ಓರಣಗೊಳಿಸಿ ರಾಘವ ಪಂಡಿತರು ದೇವರಿಗೆ ಅರ್ಪಿಸುತ್ತಿದ್ದರು. ಹೀಗೆ ರಾಘವ ಪಂಡಿತರು ತುಂಬಾ ಎಚ್ಚರಿಕೆಯಿಂದ ಶ್ರದ್ಧೆಯಿಂದ ಬಸಳೆ, ಇತರ ತರಕಾರಿಗಳು, ಮೂಲಂಗಿ, ಹಣ್ಣು ಹಂಪಲುಗಳು, ಅವಲಕ್ಕಿ, ಅಕ್ಕಿ ಹಿಟ್ಟು, ಸಂದೇಶ ಮೊದಲಾದವನ್ನು ತಯಾರಿಸುತ್ತಿದ್ದರು. ಅವರು ಪಿಠಾಪಾನ, ಸಿಹಿ ಅನ್ನ, ಕ್ಷೀರೋದನ ಎಲ್ಲವನ್ನು ಎಚ್ಚರಿಕೆಯಿಂದ ಶ್ರದ್ಧೆಯಿಂದ ಮಾಡುತ್ತಿದ್ದರು. ಆಹಾರ ಪದಾರ್ಥಗಳು ಅತ್ಯುತ್ತಮವಾಗಿಯೂ ರುಚಿಯಾಗಿಯೂ ಇರುವಂತೆ ಅಡುಗೆಯ ಸ್ಥಿತಿಗತಿಗಳನ್ನು ಶುದ್ಧವಾಗಿಡುತ್ತಿದ್ದರು. ರಾಘವ ಪಂಡಿತರು ಕಾಶಂಬಿ ಮೊದಲಾದ ನಾನಾ ಬಗೆಯ ಉಪ್ಪಿನಕಾಯಿಗಳನ್ನು ಅರ್ಪಿಸುವರು. ಅವರು ಬಗೆಯ ಸುಗಂಧ ದ್ರವ್ಯಗಳು, ವಸ್ತ್ರಗಳು, ಆಭರಣಗಳನ್ನು ಎಲ್ಲಾ ವಸ್ತುಗಳಲ್ಲಿ ಶ್ರೇಷ್ಠವಾದುದನ್ನು ಅರ್ಪಿಸುವರು. ಹೀಗೆ ರಾಘವ ಪಂಡಿತರು ಪ್ರಭುಗಳಿಗೆ ಅಸದೃಶವಾದ ರೀತಿಯಲ್ಲಿ ಸೇವೆ ಮಾಡಿದರು. ಅವರನ್ನು ನೋಡಿ ಎಲ್ಲರೂ ಸಂತೋಷಪಟ್ಟರು. ಅನಂತರ ಚೈತನ್ಯ ಮಹಾಪ್ರಭುಗಳು ಕರುಣಾಪೂರ್ವಕವಾಗಿ ರಾಘವ ಪಂಡಿತರನ್ನು ತಬ್ಬಿಕೊಂಡರು. ಪ್ರಭುಗಳು ಇತರ ಎಲ್ಲಾ ಭಕ್ತರಿಗೂ ಅದೇ ರೀತಿ ಗೌರವ ತೋರಿಸಿ ವಿದಾಯ ಹೇಳಿದರು. ಪ್ರಭುಗಳು ಶಿವಾನಂದ ಸೇನರಿಗೆ ಗೌರವದಿಂದ ಹೇಳಿದರು, ವಾಸುದೇವ ದತ್ತರನ್ನು ಚೆನ್ನಾಗಿ ನೋಡಿಕೊಳ್ಳಿ. ವಾಸುದೇವ ದತ್ತರು ತುಂಬಾ ಉದಾರಿ. ಪ್ರತಿನಿತ್ಯ ಅವರಿಗೆ ಏನು ಆದಾಯ ಬರುತ್ತದೋ ಅದೆಲ್ಲವನ್ನು ಖರ್ಚು ಮಾಡಿಬಿಡುತ್ತಾರೆ ಅಂದ್ರೆ ಉದಾರಿ, ಇದು ದಾನ ಮಾಡೋದು ಈ ರೀತಿ. ಅವರು ಸ್ವಲ್ಪವನ್ನೂ ಇಟ್ಟುಕೊಳ್ಳುವುದಿಲ್ಲ. ಗೃಹಸ್ಥರಾದ್ದರಿಂದ ವಾಸುದೇವ ದತ್ತರು ಸ್ವಲ್ಪ ಹಣವನ್ನು ಉಳಿಸಲೇಬೇಕು. ಅವರು ಹಾಗೆ ಮಾಡುತ್ತಿಲ್ಲವಾದ್ದರಿಂದ ಅವರಿಗೆ ಸಂಸಾರ ನಡೆಸುವುದು ತುಂಬಾ ಕಷ್ಟ. ದಯವಿಟ್ಟು ನೀವು ವಾಸುದೇವ ದತ್ತರ ಮನೆಯ ವ್ಯವಹಾರಗಳನ್ನೆಲ್ಲ ನೋಡಿಕೊಳ್ಳಿ. ಅವರ ವ್ಯವಸ್ಥಾಪಕರಾಗಿ ಸೂಕ್ತ ವ್ಯವಸ್ಥೆ ಮಾಡಿ. ಪ್ರತಿ ವರ್ಷ ನನ್ನ ಎಲ್ಲ ಭಕ್ತರನ್ನು ಗುಂಡಿಚಾ ಉತ್ಸವಕ್ಕೆ ಕರೆದುಕೊಂಡು ಬನ್ನಿ. ಅವರನ್ನೆಲ್ಲ ಸರಿಯಾಗಿ ನೋಡಿಕೊಳ್ಳಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಯಾತ್ರೆಯನ್ನ ನಡೆಸೋರು, ಯಾತ್ರೆ ಆರ್ಗನೈಸರ್ ಶಿವಾನಂದ ಸೇನ್. ಮತ್ತೆ ವಾಸುದೇವ ದತ್ತರ ಮ್ಯಾನೇಜರ್, ಫೈನಾನ್ಷಿಯಲ್ ಮ್ಯಾನೇಜರ್. ಅನಂತರ ಪ್ರಭುಗಳು ಗೌರವ ಪೂರ್ವಕವಾಗಿ ಕುಲೀನ ಗ್ರಾಮ ವಾಸಿಗಳಿಗೆಲ್ಲ ಬರಬೇಕೆಂದು ಆಹ್ವಾನಿಸಿದರು. ಪ್ರತಿ ವರ್ಷ ರಥೋತ್ಸವದಲ್ಲಿ ಜಗನ್ನಾಥನನ್ನು ಒಯ್ಯಲು ರೇಷ್ಮೆ ಹಗ್ಗವನ್ನು ತರಬೇಕೆಂದು ಅವರಿಗೆ ಹೇಳಿದರು. ಕುಲಿಯ ಗ್ರಾಮದ ಭಕ್ತರಿಗೆ ರೇಷ್ಮೆ ಹಗ್ಗ. ಅನಂತರ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಕುಲೀನ ಗ್ರಾಮದ ಗುಣರಾಜ್ ಖಾನ್ ಶ್ರೀ ಕೃಷ್ಣ ವಿಜಯವೆಂಬ ಪುಸ್ತಕವೊಂದನ್ನು ರಚಿಸಿದ್ದಾರೆ. ಅದರಲ್ಲಿ ಕೃಷ್ಣನ ಬಗ್ಗೆ ಲೇಖಕರಿಗಿರುವ ಪ್ರೇಮಾತಿಶಯದ ಒಂದು ಮಾತಿದೆ. ಶ್ರೀ ಚೈತನ್ಯ ಮಹಾಪ್ರಭು ಹೇಳಿದರು, ನಂದ ಮಹಾರಾಜನ ಮಗನಾದ ಕೃಷ್ಣನು ನನ್ನ ಪ್ರಾಣ. ಈ ಮಾತಿನಿಂದ ನಾನು ಗುಣರಾಜ ಖಾನರ ವಂಶಜರ ವಶಕ್ಕೆ ಮಾರಲ್ಪಟ್ಟಿದ್ದೇನೆ. ಯಾಕಂದ್ರೆ ಅವರು ಕೃಷ್ಣ ನನ್ನ ಪ್ರಾಣ ಅಂದಿದ್ದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದಾರೆ, ಈ ಮಾತಿನಿಂದ ನಾನು ಗುಣರಾಜ ಖಾನರ ವಂಶರ ವಶಕ್ಕೆ ಮಾರಲ್ಪಟ್ಟಿದ್ದೇನೆ. ನಿಮ್ಮ ಬಗ್ಗೆ ಹೇಳುವುದು ಬೇಡ. ನಿಮ್ಮ ಹಳ್ಳಿಯ ಒಂದು ನಾಯಿ ಕೂಡ ನನಗೆ ತುಂಬಾ ಇಷ್ಟ. ಇನ್ನು ಇತರರ ಬಗ್ಗೆ ಹೇಳುವುದೇನಿದೆ. ಕುಲೀನ ಗ್ರಾಮದ ಭಕ್ತರಿಗೆ. ಇದಾದ ನಂತರ ರಾಮಾನಂದ ವಸು ಮತ್ತು ಸತ್ಯರಾಜ್ ಖಾನರಿಬ್ಬರು ಚೈತನ್ಯ ಮಹಾಪ್ರಭುಗಳ ಅಡಿದಾವರೆಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದರು. ರಾಮಾನಂದ ವಸು ಮತ್ತು ಸತ್ಯರಾಜ್ ಖಾನ್, ಇದು ಮುಖ್ಯವಾದ ಪ್ರಶ್ನೆ. ರಾಮಾನಂದ ವಸು ಮತ್ತೆ ಸತ್ಯರಾಜ್ ಖಾನ್ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಸತ್ಯರಾಜ್ ಖಾನರು ನುಡಿದರು, ಪ್ರಿಯ ಪ್ರಭು, ಗೃಹಸ್ಥನು ಐಹಿಕ ವಿಷಯಾಸಕ್ತನು ಆದ ನನಗೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯುವ ಮಾರ್ಗ ಗೊತ್ತಿಲ್ಲ. ನಮ್ಗೆಲ್ಲರಿಗೂ ಏನಾದ್ರು ಪ್ರಶ್ನೆ ಇದ್ರೆ ಅದನ್ನ ಅವ್ರು ಕೇಳ್ತಾ ಇದ್ದಾರೆ. ಗೃಹಸ್ಥನು ಐಹಿಕ ವಿಷಯಾಸಕ್ತನು ಆದ ನನಗೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯುವ ಮಾರ್ಗ ಗೊತ್ತಿಲ್ಲ. ಆದ್ದರಿಂದ ನಾನು ತಮ್ಮ ಚರಣ ಕಮಲಗಳಲ್ಲಿ ಆಜ್ಞೆ ನೀಡಬೇಕೆಂದು ನಿವೇದಿಸಿಕೊಳ್ಳುತ್ತೇನೆ. ಮಹಾಪ್ರಭುಗಳು ಹೇಳಿದ್ರು, ಅವಿರತವಾಗಿ ಕೃಷ್ಣನ ಪವಿತ್ರ ನಾಮ ಸಂಕೀರ್ತನೆ ಮಾಡಿ ಸಾಧ್ಯವಾದಾಗಲೆಲ್ಲ ಕೃಷ್ಣನ ಮತ್ತು ಅವನ ಭಕ್ತರಾದ ವೈಷ್ಣವರ ಸೇವೆ ಮಾಡಿ. ಪ್ರಗತಿ ಸಾಧಿಸಕ್ಕೆ ಮಾರ್ಗ ಗೃಹಸ್ಥರಿಗೇನ
ಅವಿರತವಾಗಿ ಕೃಷ್ಣನ ಪವಿತ್ರ ನಾಮ ಸಂಕೀರ್ತನೆ ಮಾಡಿ ಸಾಧ್ಯವಾದಾಗಲೆಲ್ಲ ಕೃಷ್ಣನ ಮತ್ತು ಅವನ ಭಕ್ತರ ವೈಷ್ಣವರ ಸೇವೆ ಮಾಡಿ. ಇದನ್ನು ಕೇಳಿ ಸತ್ಯರಾಜರು ಹೇಳಿದರು, ಒಬ್ಬ ವೈಷ್ಣವನೆಂಬುದನ್ನು ಹೇಗೆ ಗುರುತಿಸುವುದು? ವೈಷ್ಣವನೆಂದರೆ ಯಾರು ಎಂಬುದನ್ನು ದಯವಿಟ್ಟು ತಿಳಿಸಿ. ಅವನ ಸಾಮಾನ್ಯ ಲಕ್ಷಣಗಳೇನು? ಸೊ ಕೃಷ್ಣನ ಪವಿತ್ರ ನಾಮ ಸಂಕೀರ್ತನೆ ಮಾಡೋದು ವೈಷ್ಣವರ ಸೇವೆ ಅಂತ ಹೇಳಿದ ತಕ್ಷಣ ಅವರು ಸತ್ಯರಾಜ್ ಖಾನ್ ಕೇಳ್ತಾ ಇದ್ದಾರೆ, ವೈಷ್ಣವರು ಅಂದ್ರೆ ಯಾರು? ಚೈತನ್ಯ ಮಹಾಪ್ರಭು ಹೇಳಿದರು, ಯಾರು ಕೇವಲ ಒಮ್ಮೆ ಕೃಷ್ಣನ ಪವಿತ್ರ ನಾಮ ಉಚ್ಚರಿಸುವರೋ ಅವರೇ ಪೂಜನೀಯರು ಮತ್ತು ಶ್ರೇಷ್ಠವಾದ ಮಾನವ ಜೀವಿ. ಯಾರು ಒಂದು ಸತಿ ಕೃಷ್ಣನ ಪವಿತ್ರ ನಾಮವನ್ನು ಉಚ್ಚರಿಸಿರುವರೋ ಅವರೇ ಪೂಜನೀಯರು, ಶ್ರೇಷ್ಠವಾದ ಮಾನವ ಜೀವಿ. ಕೇವಲ ಕೃಷ್ಣನ ಪವಿತ್ರ ನಾಮ ಜಪದಿಂದ ಒಬ್ಬನು ಎಲ್ಲಾ ಪಾಪಗಳಿಂದ ಮುಕ್ತನಾಗಬಹುದು. ಪವಿತ್ರ ನಾಮ ಸಂಕೀರ್ತನ ಮಾತ್ರದಿಂದಲೇ 9 ಬಗೆಯ ಭಕ್ತಿ ಪ್ರಕಾರಗಳನ್ನು ಪೂರ್ಣಗೊಳಿಸಬಹುದು. ಸುಮ್ಮನೆ ಜಪದಿಂದ, ಹರೇ ಕೃಷ್ಣ ಮಹಾಮಂತ್ರದಿಂದ ಒಬ್ಬನು ದೀಕ್ಷೆ ತೆಗೆದುಕೊಳ್ಳಬೇಕಾಗಿಲ್ಲ. ಅಥವಾ ದೀಕ್ಷೆಗೆ ಮುಂಚಿನ ಕಲಾಪಗಳನ್ನು ಮಾಡಬೇಕಾಗಿಲ್ಲ. ಅವನು ಸುಮ್ಮನೆ ತುಟಿಗಳಿಂದ ಪವಿತ್ರ ನಾಮವನ್ನು ಮಣಗುಟ್ಟಿದರೆ ಸಾಕು. ಹೀಗೆ ಕೀಳು ವರ್ಗದವನು ಚಂಡಾಲನು ಮುಕ್ತನಾಗುತ್ತಾನೆ. ನೋಡಿ, ದೀಕ್ಷೆ ಅವಶ್ಯಕತೆ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡೋದಕ್ಕೆ ದೀಕ್ಷೆಯ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಹರೇ ಕೃಷ್ಣ ಮಂತ್ರ ದೀಕ್ಷೆಯನ್ನ ತಗೊಳ್ಳಿಲ್ಲ, ನಾವು ಹರಿನಾಮ ದೀಕ್ಷೆಯನ್ನ ತಗೊಂಡ್ವಿ. ಅಂದ್ರೆ ಅದಕ್ಕಿಂತ ಮುಂಚೆನೆ ನಾವು ಹರಿನಾಮವನ್ನ ಜಪಿಸ್ತಾ ಇದ್ವಿ. ಹಾಗಾಗಿ ಇವಾಗ ಪ್ರಶ್ನೆ, ಮತ್ತೆ ನಾವು ದೀಕ್ಷೆ ಯಾಕೆ ತಗೋಬೇಕು? ದೀಕ್ಷೆ ಯಾಕೆ ತಗೋಬೇಕು ನಾವು? ದೀಕ್ಷೆ ಇಲ್ಲದೇನೆ ನಾವು ಪರಿಪೂರ್ಣತೆಯನ್ನ ಸಾಧನೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರೇಮ ಸಿಗಲ್ಲ. ಇಲ್ಲ ಇದ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ಕೃಷ್ಣ ಪ್ರೇಮ ಸಿಗುತ್ತಪ್ಪ. ಮಾರ್ಗದರ್ಶನ. ಓಕೆ, ಮಾರ್ಗದರ್ಶನ ಅಲ್ಲ, ನಮ್ಮ ಭಕ್ತಿಯನ್ನ ನಾವು ಸ್ವಯಂ ಚಾಲಿತರಾಗಿ ಅಥವಾ ಸ್ವತಂತ್ರರಾಗಿ ನಾವು ಭಕ್ತಿಯನ್ನ ಮಾಡಕ್ ಪ್ರಯತ್ನ ಮಾಡಿದ್ರೆ ನಮ್ಮ ಮನಸ್ಸು ಒಂದಿನ ಜಪ ಮಾಡ್ತೀನಿ ಅನ್ನತ್ತೆ, ಇನ್ನೊಂದಿನ ಮಾಡಲ್ಲ ಅನ್ನತ್ತೆ, ಇನ್ನೊಂದಿನ ಇನ್ನೇನೋ ಹೇಳತ್ತೆ, ಮತ್ತೊಂದು ಹೇಳತ್ತೆ. ನಾವು ಅಷ್ಟು ಸರಿಯಾಗಿ ಭಕ್ತಿಯನ್ನ ಮಾಡೋದಿಲ್ಲ. ಹಾಗಾಗಿ ಗುರುಗಳು ನಮಗೆ ಸರಿಯಾದ ಮಾರ್ಗವನ್ನ ತೋರಿಸ್ತಾರೆ. ಅವ್ರು ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಾವು ಜೀವನ ನಡೆಸ್ಬೇಕು. ಇಲ್ಲಾಂದ್ರೆ ದೀಕ್ಷೆಯ ಪ್ರಯೋಜನ ಏನೂ ಇಲ್ಲ. ಮತ್ತೆ ದೀಕ್ಷೆಯನ್ನ ಸ್ವೀಕಾರ ಮಾಡ್ಲಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ಪರಿಪೂರ್ಣತೆ ಸಾಧನೆ ಮಾಡಕ್ಕಾಗಲ್ವಾ? ಇಲ್ಲ, ಖಂಡಿತ ಆಗತ್ತೆ. ಆಗಲ್ಲ ಅಂತ ಏನಿಲ್ಲ, ಆದ್ರೆ ನಾವು ಆ ರೀತಿ ಪಾಲನೆ ಮಾಡಲ್ಲ. ಹಾಗಾಗಿ ದೀಕ್ಷೆ ಅವಶ್ಯಕ ಅಷ್ಟೇ. ಅರೆ ಬ್ರಾಹ್ಮಣನ ದೀಕ್ಷೆ ಆಗ್ಬೇಕು. ಹರಿನಾಮ ದೀಕ್ಷೆ ಅವಶ್ಯಕತೆ ಇಲ್ಲ, ಬ್ರಾಹ್ಮಣ ದೀಕ್ಷೆ ಅವಶ್ಯಕ. ಅಂದ್ರೆ ಶ್ರೀ ವಿಗ್ರಹ ಆರಾಧನೆ ಮಾಡ್ಬೇಕು ಅಂದ್ರೆ ಅಂತವ್ರಿಗೆ ಅವರು ಬ್ರಾಹ್ಮಣ ದೀಕ್ಷೆಯನ್ನ ಪಡ್ಕೋಬೇಕು. ಹರಿನಾಮ ದೀಕ್ಷೆ ಅವಶ್ಯಕತೆ ಇಲ್ಲ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಚೆನ್ನಾಗಿದೆ ಇದು ಭಾವಾರ್ಥ. ಹೇಳಿ ಪ್ರಭುಜಿ. ಇದು ಎಲ್ಲಿ ಹೋಗ್ಬೇಕು ಅನ್ನೋದು ಕೂಡ ಗೊತ್ತು ಆಗ್ಬೇಕಲ್ಲ ಪ್ರಭು, ಅದಕ್ಕೋಸ್ಕರ ದೀಕ್ಷೆ ಬೇಕಾ? ಅಲ್ಲ, ಅದಕ್ಕೆ ನಾವು ಶ್ರವಣ ಮಾಡಿ ಸರಿಯಾಗಿರೋ ಪರಂಪರೆ ಇವೆಲ್ಲ ನಮ್ಗೆ ಗೊತ್ತಾಗ್ಬೇಕು ಅಲ್ಲ. ಅಂದ್ರೆ ಇವಾಗ ಅವಶ್ಯಕ ಇದ್ದೇ ಇದೆ. ಅದಕ್ಕೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ, ದಿವ್ಯ ಜ್ಞಾನವನ್ನ ಜಾಗೃತಗೊಳಿಸಿ ಇದೆಲ್ಲಕ್ಕೆ ಗುರು ಬೇಕು. ಆದ್ರೆ ಯಾರೋ ಇವಾಗ ನಾವೆಲ್ಲ ಇವಾಗ ಕೃಷ್ಣ ಪ್ರಜ್ಞೆಗೆ ಬಂದಿದೀವಿ, ಪ್ರಭುಪಾದರ ಕೃಪೆಯಿಂದ ನಮ್ಗೆ ಹರಿನಾಮ ಸಿಕ್ಕಿದೆ, ನಾವು ಅದನ್ನ ಜಪ ಮಾಡ್ಕೊಂಡು ಹೋಗ್ಬೋದು. ನಾವು ಇವತ್ತು ಇಸ್ಕಾನ್ ನಲ್ಲಿ ದೀಕ್ಷೆ ಅಂತ ನಾವ್ ಏನ್ ಪ್ರಕ್ರಿಯೆಯನ್ನ ಮಾಡ್ತಾ ಇದೀವೋ ಅದರ ಅವಶ್ಯಕತೆ ನಿಜವಾಗ್ಲೂ ಆ ನಾಮದ ಜಪದ ಅದಕ್ಕೋಸ್ಕರ ಅವಶ್ಯಕತೆ ಇಲ್ಲ. ನಮ್ಗೆ ಆಯ್ತು, ಅದು ಗುರುಗಳ ಸರಿಯಾದ ಮಾರ್ಗವನ್ನ ಕಂಡುಕೊಳ್ಳೋದು ಪ್ರಶ್ನೆ ಮುಖ್ಯವಾದದ್ದು. ಅದೇ ನಮ್ಗೆ ಆಗ್ಲೇ ಸಿಕ್ಕಿದೆ.
ಹ್ಮ್ ಹರೇ ಕೃಷ್ಣ ಪ್ರಭುಜಿ. ಹ್ಮ್ ದೀಕ್ಷೆ ಇಲ್ಲದೆ ಮತ್ತೆ ಪರಂಪರೆಗೆ ನಾವು ಸೇರ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಇವ್ ಸ್ವೀಕಾರ ಮಾಡಿದೀವಲ್ಲ, ಶಿಕ್ಷಾ ಗುರುಗಳು ಕೂಡ ಪರಂಪರೆಗೆ ಸೇರಿದವ್ರೆ. ಪ್ರಭುಪಾದ್ರಿಂದ ನಾವು ಶ್ರವಣ ಮಾಡ್ತಿರೋ ಇರುವಾಗಿಂದ ನಾವು ಈ ಪರಂಪರೆಗೆ ಸೇರಿದವರು. ಅವರಿಂದ ಶ್ರವಣ ಮಾಡಿದೀವಿ, ಅವ್ರ ಮಾರ್ಗದರ್ಶನ ತಗೋತೀವಿ. ಆದ್ರೆ ಹರೇ ಕೃಷ್ಣ ಮಹಾಮಂತ್ರ ಎಷ್ಟು ಪ್ರಬಲವಾದದ್ದು ಅಂದ್ರೆ ಅದಕ್ಕೆ ಯಾವ ದೀಕ್ಷೆಯ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಅಷ್ಟು ಅದಕ್ಕೆ ಇವಾಗ ಏನಂದ್ರೆ ದೀಕ್ಷೆಯ ಉದ್ದೇಶವೇ ಶಿಕ್ಷಾ. ಇದನ್ನ ಅರ್ಥ ಮಾಡ್ಕೋಬೇಕು. ದೀಕ್ಷೆಯ ಉದ್ದೇಶ ಶಿಕ್ಷಾ. ದೀಕ್ಷೆಯನ್ನು ಸ್ವೀಕರಿಸ್ತಾ ಇರೋ ಕಾರಣನೇ ನಮಗೆ ಶಿಕ್ಷೆ ಬೇಕು. ನಮ್ಗೆ ಶಿಕ್ಷಾ ಅವರ ಮಾರ್ಗದರ್ಶನ, ಅವರ ಜೀವನದಲ್ಲಿ ನಾವು ಅಷ್ಟು ಸುಲಭ ಚೆನ್ನಾಗಿ ಭಕ್ತಿಯನ್ನ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಅಡೆತಡೆಗಳಿರುತ್ತೆ. ಅವಾಗ ಅವರ ಬಳಿ ಹೋಗ್ಬೇಕು, ಅವ್ರ ಶರಣಾಗತರ ಆಗ್ಬೇಕು, ಅವ್ರ ಮಾರ್ಗದರ್ಶನ ತಗೋಬೇಕು, ಜೀವನವನ್ನು ತಿದ್ಕೋಬೇಕು. ಇದೇ ದೀಕ್ಷೆಯ ಮುಖ್ಯ ಅಂಶ. ಯಾಕಂದ್ರೆ ಇದು ನಾಮ ದೀಕ್ಷೆ ಅಲ್ಲ, ಅದು ಹರಿನಾಮ ಆಗ್ಲೇ ನಾವು ಮುಂಚೆನೇ ಜಪ ಮಾಡ್ತಾ ಇದೀವಿ. ನಾಮ ಜಪ ಮಾಡೋದಕ್ಕೋಸ್ಕರ ಅಧಿಕಾರ ಪಡ್ಕೊಳಕ್ಕೆ ನಾವು ದೀಕ್ಷೆಯನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಸ್ವೀಕಾರ ಮಾಡ್ತಾ ಇರೋದು ಯಾಕಂದ್ರೆ ಇಲ್ಲಾಂದ್ರೆ ನಾವು ದಾರಿ ತಪ್ಪಿಡ್ತೀವಿ ಅಂತ ದೀಕ್ಷೆಯನ್ನು ಸ್ವೀಕಾರ ಮಾಡ್ತಾ ಇರೋದು. ಹರೇ ಕೃಷ್ಣ ಪ್ರಭುಜಿ, ಒಂದ್ ಕಡೆ ಇದ್ರಲ್ಲಿ ಚೈತನ್ಯ ಚರಿತಾಮೃತ ಫಸ್ಟ್ನೇ ಆದಿಲೀಲೆಯಲ್ಲಿ ಹೇಳಿದಾರಲ್ಲ ಪ್ರಭುಜಿ, ಇದು ದೀಕ್ಷೆ ಪಡ್ಕೊಳ್ಳಿಲ್ಲ ಅಂದ್ರೆ ನಾವ್ ಹರಿನಾಮದ ಫಲ ನಮ್ಗೆ ಅಷ್ಟು ಇದಾಗ ಸಿಗಲ್ಲ ಅಂತ. ಅಲ್ಲ, ಅದಾಗ ಸಿಗಲ್ಲ ಅಂದ್ರೆ ಅದೇ ಹೇಳ್ತಾ ಇರೋದು. ಸಿಗಲ್ಲ ಅಂದ್ರೆ ಸಿಗಲ್ಲ ಅಂತಲ್ಲ, ಪಕ್ಕಾ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ. ನಮ್ಮ ಗುರಿಯನ್ನ ಸಾಧಿಸಕ್ಕೆ ನಮಗೆ ಕಟ್ಟುನಿಟ್ಟಾಗಿ ದೀಕ್ಷೆ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಪಾಲನೆ ಮಾಡಲ್ಲ ಸರಿಯಾಗಿ. ಹಾಗಾಗಿ ಯಾರ್ದೋ ಒಬ್ರು ಹಿರಿಯರು ಇರ್ಬೇಕು, ಅವರ ಭಯ ಇರಬೇಕು, ಭಕ್ತಿ ಇರಬೇಕು ಅನ್ನೋದು ಇರೋ ವಿಷಯ. ಇಲ್ಲ ಅಂದ್ರೆ ತಾತ್ವಿಕವಾಗಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ಕೊಳ್ತೀವಿ, ಜಪ ಮಾಡ್ಕೊಂಡು ಹಂಗೆ ಹೊರಟೋಗ್ಬೋದು. ಆದ್ರೆ ಇವಾಗ ಉದಾಹರಣೆಗೆ ಇವಾಗ ಯಾರೋ ಅಂತೂ ಶಿಕ್ಷಾ ಗುರುಗಳಂತೂ ಹೊಂದಿರ್ಬೇಕು. ಯಾರು ಇಲ್ಲದೆ ಆಗಲ್ಲ. ಆದ್ರೆ ಈ ರೀತಿಯಾದ ಒಂದು ದೀಕ್ಷೆ, ಆಕ್ಚುಲಿ ಈ ದೀಕ್ಷೆ ಮುಂಚೆ ಇರ್ಲಿಲ್ಲ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಇದನ್ನ ಪರಿಚಯಿಸಿದ್ದು. ಯಾಕಂದ್ರೆ ಅವಾಗ ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇರೋರ್ನ ವೈಷ್ಣವರು ಅಂತ ಪರಿಗಣಿಸ್ತಾ ಇರ್ಲಿಲ್ಲ. ಅವ್ರನ್ನ ಭೌತಿಕವಾಗಿ ಕಾಣ್ತಾ ಇದ್ರು. ಅದನ್ನ ತಪ್ಪೋದು, ಅದನ್ನ ಸರಿಪಡಿಸೋದಕ್ಕೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಏನ್ ಮಾಡಿದ್ರು, ದೀಕ್ಷೆಯ ವಿಧಾನವನ್ನ ಜಾರಿಗೆ ತಂದ್ರು. ಆ ದೀಕ್ಷೆಯ ಮುಖೇನ ಆಗ ಆ ಭಕ್ತರಿಗೆ ಆಧ್ಯಾತ್ಮಿಕ ಹೆಸರು, ಜಪಮಾಲೆ ಇತ್ಯಾದಿ ಇತ್ಯಾದಿ ಕೊಡ್ತಾ ಇದ್ರಿಂದ ಒಂದು ಇವತ್ತಿನಿಂದ ನಾವು ಅವ್ರನ್ನ ವೈಷ್ಣವರು ಅಂತ ಪರಿಗಣಿಸ್ಬೇಕು. ಅವರ ಜನ್ಮ ಇತ್ಯಾದಿ ಗಳ ಆಧಾರದ ಮೇಲೆ ಅವರನ್ನು ಗುರುತಿಸಬಾರ್ದು ಅನ್ನೋ ಒಂದು ಬದಲಾವಣೆಯನ್ನ ತರೋ ಉದ್ದೇಶದಿಂದ ಅವ್ರು ಹಾಗೆ ಮಾಡಿದ್ರು. ಆದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ ಪರಿಪೂರ್ಣತೆಯನ್ನ ಸಾಧನೆ ಮಾಡೋದಕ್ಕೆ ನಿಜವಾಗ್ಲೂ ದೀಕ್ಷೆ ಅವಶ್ಯಕತೆ ಇಲ್ಲ. ಬ್ರಾಹ್ಮಣ ದೀಕ್ಷೆ ಅವಶ್ಯಕ, ಅದು ಮಂತ್ರ ದೀಕ್ಷೆ. ಅದು ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ಅದು ದೀಕ್ಷೆ ಆದ್ಮೇಲೆ ಹರೇ ಕೃಷ್ಣ ಮಹಾಮಂತ್ರ ನಾವು ಜಪಿಸ್ತೀವಿ. ಆದ್ರೆ ಗುರು ಬಾಯಿಂದ ದೀಕ್ಷೆ ಮಂತ್ರ ನಮ್ಗೆ ಕಿವಿಗೆ ಬಂದಾಗ ಅದಕ್ಕೆ ಬರೋ ಗುರು ಬಾಯಿಂದ ಬರಲ್ಲ. ಗುರು ಬಾಯಿಂದ ಬರಲ್ಲ ಮಂತ್ರ. ಗುರು ಬಾಯಿಂದ ಬರೋದು ಅಂದ್ರೆ ಕಿವಿಯ ಮೂಲಕ ನಾವು ಅದನ್ನ ಸ್ವೀಕಾರ ಮಾಡಿದಾಗ ಅದು ಆಗೋದು ಬರೀ ಬ್ರಾಹ್ಮಣ ದೀಕ್ಷೆಯಲ್ಲಿ, ಹರಿನಾಮ ದೀಕ್ಷೆಯಲ್ಲ ಅಲ್ಲ. ಹರಿನಾಮದಲ್ಲಿ ಸುಮ್ನೆ ಮಂತ್ರವನ್ನು ಕೊಡ್ತಾರೆ. ಮಂತ್ರ ಅಂದ್ರೆ ಏನು, ನಮ್ ಜಪ ಬೀಡ್ಸ್ ಕೊಡ್ತಾರೆ ಅಷ್ಟೇ ಅವರು. ಅಂದ್ರೆ ನಮಗ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕೃಪೆ ಸಿಗ್ತಾ ಇದೆ ಅವರನ್ನ ಪ್ರಸನ್ನ ಪಡಿಸೋದ್ರಿಂದ. ಅಂದ್ರೆ ನಮ್ಮ ಭಕ್ತಿಯ ಜೀವನದಲ್ಲಿ ಇರೋ ಅಡೆತಡೆಗಳನ್ನ ನಾಶ ಮಾಡೋದು ಹೆಚ್ಚು ಸುಲಭವಾಗತ್ತೆ ಈ ವೈಷ್ಣವರ ಶರಣ ಆಶ್ರಯವನ್ನ ಪಡ್ಕೊಂಡಾಗ ನಮ್ಗೆ. ಆದ್ರೆ ತಾತ್ವಿಕವಾಗಿ ನಾನು ಹೇಳ್ತಾ ಇರೋದು, ಟೆಕ್ನಿಕಲ್ ಆಗಿ ಪರಿಪೂರ್ಣತೆಯನ್ನ ಸಾಧನೆ ಮಾಡಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಕೊಂಡು ಪರಿಪೂರ್ಣತೆ ಸಾಧನೆ ಮಾಡಕ್ಕೆ ನಮ್ಗೆ ದೀಕ್ಷೆ ಅವಶ್ಯಕತೆ ಇಲ್ಲ ಟೆಕ್ನಿಕಲಿ. ಅರೆ ಯಾರು ಮಾಡಕ್ ಆಗಲ್ಲ ಅದನ್ನ. ಅದು ಎಲ್ಲರಿಗೂ, ಯಾಕಂದ್ರೆ ನಮ್ಮ ಭೌತಿಕ ಜೀವನ ಅದು ಕಲಿಯುಗದಲ್ಲಿ ಎಷ್ಟು ಕಷ್ಟಮಯವಾದದ್ದು ಅಂದ್ರೆ ನಮಗೆ ಹೇಗೋ ಒಂದ್ ಸ್ವಲ್ಪ ವಿಶೇಷವಾಗಿ ಕೃಪೆ ಬೇಕು, ಮಾರ್ಗದರ್ಶನ ಬೇಕು. ಅದಕ್ಕೆ ದೀಕ್ಷೆ ಅಂದ್ರೆ ನಾವು ಆತ್ಮ ಸಮರ್ಪಣ್
ನಮ್ಮನ್ನ ನಾವು ಗುರುಗಳ ಪಾದಗಳಿಗೆ ಅರ್ಪಿಸ್ಕೊಂಡ್ ಬಿಡ್ಬೇಕು. ಅಂದ್ರೆ ಅವರ ಆದೇಶ ಏನು, ಉಪದೇಶ ಏನು, ಇದನ್ನ ತಿಳ್ಕೊಳ್ದೆ ದೀಕ್ಷೆಯನ್ನ ಪಡ್ಕೊಳ್ಳಂದ್ರೆ ಏನು ಉಪಯೋಗ ಆಗ್ಲಿಲ್ಲ, ಏನು ಬದಲಾವಣೆ ಆಗ್ಲಿಲ್ಲ. ಅಷ್ಟೇ. ಅದೇ ಸರಿ ಪ್ರಭು, ಅದ ಧನ್ಯವಾದ. ದೀಕ್ಷೆಯನ್ನ ಸರಿಯಾಗಿ ಸ್ವೀಕಾರ ಮಾಡಿದ್ರೆ ಅವಾಗ ನಮ್ಮ ಪ್ರಗತಿ ಬಹಳ ವೇಗವಾಗಿ ಆಗಬಹುದು. ಆ ಉದ್ದೇಶ. ಓಕೆ, ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯಿಂದ ಅವನ ಲೌಕಿಕ ಜಂಜಾಟವೆಲ್ಲ ನೋಡಿ, ಇಲ್ಲೇ ಹೇಳ್ತಾ ಇದ್ರಲ್ಲ, ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯಿಂದ ಅವನ ಲೌಕಿಕ ಜಂಜಾಟವೆಲ್ಲ ನಾಶವಾಗುತ್ತದೆ. ಅನಂತರ ಅವನು ಕೃಷ್ಣನ ಬಗ್ಗೆ ಬಹಳ ಆಕರ್ಷಿತನಾಗಿ ಕೃಷ್ಣನ ಬಗೆಗೆ ಸುಪ್ತ ಪ್ರೇಮ ಜಾಗೃತವಾಗುತ್ತದೆ. ಚೈತನ್ಯ ಮಹಾಪ್ರಭುಗಳೇ ಹೇಳ್ಬಿಡ್ತಾ ಇದ್ದಾರೆ, ಸುಮ್ನೆ ಜಪ ಮಾಡೋದ್ರಿಂದ ಯಾವ ದೀಕ್ಷೆಯ ವಿಷಯನೂ ಇಲ್ಲ. ಇಲ್ಲಿ ಇನ್ನೊಂದಿತ್ತು, ಒಬ್ಬನು ದೀಕ್ಷೆ ತೆಗೆದುಕೊಳ್ಳಬೇಕಾಗಿಲ್ಲ ಅಥವಾ ದೀಕ್ಷೆಗೆ ಓಕೆ, ಅದೇ ಹೇಳಿದಲ್ಲ. ಸುಮ್ಮನೆ ತುಟಿಗಳಿಂದ ಪವಿತ್ರ ನಾಮವನ್ನು ಮೊಣಗುಟ್ಟಿದರೆ ಸಾಕು, ಹೀಗೆ ಕೀಳು ವರ್ಗದವನು ಮುಕ್ತನಾಗುತ್ತಾನೆ. ಸೊ ಅಷ್ಟೇ, ಎಲ್ಲ ಇದಾಗತ್ತೆ, ಪ್ರೇಮ ಜಾಗೃತವಾಗತ್ತೆ. ಅವರೇ ಹೇಳ್ಬಿಡ್ತಾ ಇದಾರೆ, ಇನ್ನೇನು. ಭಾಗವತದ ಪದ್ಯಾವಲಿಯಿಂದ ಒಂದು ಶ್ಲೋಕ. ಶ್ರೀಕೃಷ್ಣನ ಪವಿತ್ರ ನಾಮವು ಅನೇಕ ಸಾಧು ಸಂತರಿಗೆ, ಉದಾರ ಮನಸ್ಕರಿಗೆ ತುಂಬಾ ಆಕರ್ಷಕವಾದುದು. ಅದು ಎಲ್ಲಾ ಪಾಪಗಳನ್ನು ನಾಶ ಮಾಡುವಂತಹದ್ದು. ನೋಡಿ, ಅದು ಎಷ್ಟು ಪ್ರಬಲವೆಂದರೆ ಪಠಿಸಲಾಗದ ಮೂಗರನ್ನು ಬಿಟ್ಟು ಎಲ್ಲರಿಗೂ ದೊರಕುವಂತಹುದು, ಅತ್ಯಂತ ಕೆಳದರ್ಜೆಯ ಚಂಡಾಲರಿಗೂ ಲಭಿಸುವಂಥದ್ದು. ಕೃಷ್ಣನ ಪವಿತ್ರ ನಾಮವು ಮುಕ್ತಿ ಶ್ರೀಯನ್ನು ನಿಯಂತ್ರಿಸುವಂತಹುದು. ಮುಕ್ತಿ ಕೃಷ್ಣ ನಾಮವು, ಕೃಷ್ಣನೂ ಒಂದೇ. ಒಬ್ಬನು ತನ್ನ ನಾಲಿಗೆಯಿಂದ ಪವಿತ್ರ ನಾಮವನ್ನು ಉಚ್ಚರಿಸಿದರೆ ಕೂಡಲೇ ಅದರ ಸತ್ಪರಿಣಾಮಗಳುಂಟಾಗುತ್ತವೆ. ಸುಮ್ಮನೆ ಉಚ್ಚಾರ ಮಾಡೋದ್ರಿಂದ. ಪವಿತ್ರ ನಾಮೋಚ್ಚಾರಣೆಗೆ ದೀಕ್ಷೆ ಬೇಕಾಗಿಲ್ಲ. ಮತ್ತೆ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ದೀಕ್ಷಾ ಪೂರ್ವದಲ್ಲಿ ಅನುಸರಿಸಬೇಕಾದ ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕಾಗಿಲ್ಲ. ಪವಿತ್ರ ನಾಮವು ಈ ಯಾವ ಕಾರ್ಯ ಚಟುವಟಿಕೆಗಳಿಗೂ ಕಾಯುವುದಿಲ್ಲ, ಅದು ಸ್ವಯಂ ಪರಿಪೂರ್ಣ. ಪವಿತ್ರ ನಾಮ ಸ್ವಯಂ ಪರಿಪೂರ್ಣ. ಕೃಷ್ಣನೇ ನಾಮ. ಹಾಗಾಗಿ ದೀಕ್ಷೆ ಅನುಷ್ಠಾನ ಇದು ಅದು ಅದರ ಯಾವ ಪವಿತ್ರ ನಾಮ ಇದು ಯಾವುದರ ಮೇಲೂ ಅವಲಂಬಿತವಾಗಿದ್ದಿಲ್ಲ, ಸ್ವತಂತ್ರ ಪವಿತ್ರ ನಾಮ. ಯಾಕಂದ್ರೆ ಭಗವಂತನೇ ಪವಿತ್ರ ನಾಮ. ಸ್ವಲ್ಪ ಅಪರಾಧಗಳನ್ನ ದೂರ ಇಡ್ಬೇಕು, ನಾವು ಅಷ್ಟೇ ಮಾಡ್ಬೇಕಾಗಿರೋದು. ಆದ್ರೆ ಅಪರಾಧಗಳನ್ನ ದೂರ ಇಡೋ ವಿಷಯದಲ್ಲಿ ಅದು ಬಹಳ ಕಠಿಣ ವಿಷಯ ಅದು. ಯಾಕಂದ್ರೆ ಅದಕ್ಕೆ ಮೊದಲು ನಮ್ಗೆ ಒಂದು ವೈಷ್ಣವರು ಅಂದ್ರೆ ಯಾರು, ಸಾಧುಗಳು ಅಂದ್ರೆ ಯಾರು, ಅಥವಾ ಕೃಷ್ಣನ ಸ್ಥಾನ ಏನು, ವಿಷ್ಣುವಿನ ಸ್ಥಾನ ಏನು, ದೇವತೆಗಳ ಸ್ಥಾನ ಏನು, ವೈದಿಕ ಶಾಸ್ತ್ರದ ಒಂದು ಉದ್ದೇಶ ಏನು, ನಾಮದ ತತ್ವ ಏನು, ಇವೆಲ್ಲವನ್ನ ತಿಳ್ಕೊಂಡು ಕೊನೆಗೆ ಈ ನಾನು ನನ್ನದು ಅನ್ನೋ ಒಂದು ಈ ಭೌತಿಕತೆಯ ಮೇಲಿನ ನಮ್ಮ ಆಸಕ್ತಿಯನ್ನ ನಾವು ತ್ಯಜಿಸ್ಬೇಕು. ಇವೆಲ್ಲ ಮಾಡೋದಿಕ್ಕೆ ನಮ್ಗೆ ಹಿಂದೆಯಿಂದ ಯಾರು ಇರಬೇಕು ಹಳ್ಳದಿಕ್ಕೆ. ಅದಕ್ಕೋಸ್ಕರ ದೀಕ್ಷೆ. ಅದಕ್ಕೆ ನಾನು ಹೇಳಿದ್ದು, ನಾವು ಆ ದೀಕ್ಷೆಯ ಉದ್ದೇಶವನ್ನೇ ನಾವು ಪೂರೈಸ್ಕೊಳ್ಳದೆ ಹೋದ್ರೆ ಅವಾಗ ವ್ಯರ್ಥವಾಗೋಯ್ತು ನಮ್ಮ ದೀಕ್ಷೆ. ಅದಕ್ಕೆ ಎಷ್ಟೊಂದು ಜನ ಸ್ವಲ್ಪ ಅಂಧಕಾರದಲ್ಲಿದ್ದಾರೆ. ನಾನು ದೀಕ್ಷೆ ಪಡ್ಕೊಂಡ್ಬಿಟ್ರೆ ಆಗೋಯ್ತು ನಂದು ಎಲ್ಲ ಅಂತ. ಏನೂ ಆಗ್ಲಿಲ್ಲ, ಸುಮ್ಮನೆ ಶುರು ಮಾಡ್ತಾ ಇದೀವಿ ಅಷ್ಟೇ. ಸೊ ದೀಕ್ಷೆಯನ್ನ ಅಷ್ಟು ಅಂದ್ರೆ ನಾವೇನು ಮಾಡದೇನೆ ನಾವು ನಮ್ಮ ಗತಿಯನ್ನ ಪಡ್ಕೋತೀವಿ ಇಲ್ಲ. ಆದ್ರೆ ಸರಿಯಾಗಿ ದೀಕ್ಷೆಯನ್ನ ಸರಿಯಾಗಿ ಸ್ವೀಕಾರ ಮಾಡಿದ್ರೆ ಅಂದ್ರೆ ಆತ್ಮ ಸಮರ್ಪಣೆ, ನಮ್ಮನ್ನ ನಾವು ಗುರುಗಳಿಗೆ ಸಮರ್ಪಿಸ್ಕೊಂಡ್ಬಿಟ್ರೆ ಅವಾಗ ಆ ಸಮರ್ಪಣೆಯಿಂದ ನಮ್ಮ ಜೀವನದಲ್ಲಿ ಬರ್ಬೋದಂತ ಅಡೆತಡೆಗಳನ್ನೆಲ್ಲ ಗುರುಗಳ ಕೃಪೆಯಿಂದ ನಾವು ಬಹಳ ಸುಲಭವಾಗಿ ಅದನ್ನ ನಿವಾರಿಸ್ಕೊಳ್ಬಹುದು. ಅದು ದೀಕ್ಷೆಯ ನಮಗೆ ಒಂದು ಲಾಭ. ಇಲ್ಲ ಅಂದ್ರೆ ದೀಕ್ಷೆಯ ಅವಶ್ಯಕತೆ ಇಲ್ಲ. ಅನಂತರ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ಯಾರು ಹರೇ ಕೃಷ್ಣ ಮಂತ್ರವನ್ನು ಜಪಿಸುತ್ತಾರೋ ಅವರು ವೈಷ್ಣವರು. ಆದ್ದರಿಂದ ನೀವು ಅವರಿಗೆ ಸಕಲ ಗೌರವವನ್ನು ಸಲ್ಲಿಸಬೇಕು. ಇದು ಕೂಡ ಅಷ್ಟೇ, ಎಲ್ಲರೂ ಒಬ್ರು ಒಂದು ಸತಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದ್ರು ಕೂಡ ನಾವು ಅವರನ್ನು ಗೌರವಿಸ್ಬೇಕು. ಕೀಳು ಮೆಟ್ಟೋ ಇವ್ರೇನು ದೊಡ್ಡ ವೈಷ್ಣವರಲ್ಲ, ಒಂದು ಸತಿ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿದ್ರು ಕೂಡ ಅವರನ್ನ ವೈಷ್ಣವರಾಗಿ ಗೌರವಿಸ್ಬೇಕು.
ಅನಂತರ ಚೈತನ್ಯ ಮಹಾಪ್ರಭುಗಳು ಖಂಡ ಎಂಬ ಊರಿನಲ್ಲಿ ವಾಸಿಸುವ 3 ವ್ಯಕ್ತಿಗಳ ಖಂಡ ಮುಕುಂದದಾಸ, ರಘುನಂದನ ಮತ್ತು ಶ್ರೀ ನರಹರಿ ಕಡೆ ತಮ್ಮ ಗಮನ ಹರಿಸಿದರು. ಅನಂತರ ಸಚಿ ಮಾತೆಯ ಮಗನಾದ ಚೈತನ್ಯ ಮಹಾಪ್ರಭುಗಳು ಮುಕುಂದ ದಾಸರನ್ನು ಕೇಳಿದರು, ನೀವು ತಂದೆಯಾಗಿದ್ದೀರಿ, ನಿಮ್ಮ ಮಗ ರಘುನಂದನ ನಿಜವೇ? ಅಥವಾ ಶ್ರೀಲ ರಘುನಂದನರು ನಿಮ್ಮ ತಂದೆ ಮತ್ತು ನೀವು ಅವರ ಮಗನೇ? ನನಗೆ ನಿಜವಾದ ವಿಷಯ ತಿಳಿಸಿ ನನ್ನ ಸಂಶಯ ಪರಿಹರಿಸಿ. ಮುಕುಂದರು ಹೇಳಿದರು, ರಘುನಂದನ ನನ್ನ ತಂದೆ, ನಾನು ಅವರ ಮಗ. ಇದು ನನ್ನ ತೀರ್ಮಾನ. ನಮಗೆಲ್ಲ ಕೃಷ್ಣ ಭಕ್ತಿ ಪ್ರಾಪ್ತವಾಗಿರುವುದು ರಘುನಂದನರಿಂದ, ಆದ್ದರಿಂದ ನನ್ನ ಮನಸ್ಸಿಗೆ ಅವರೇ ನನ್ನ ತಂದೆ. ಆಕ್ಚುಲಿ ಇಲ್ಲಿ ನಿಜವಾಗಿಯೂ ಮುಕುಂದ ತಂದೆ, ರಘುನಂದನ ಸಂಬಂಧದಲ್ಲಿ ಮಗ. ಅರೆ ಇಲ್ಲಿ ತಂದೆ ಹೇಳ್ತಾ ಇದಾರೆ, ಮಗನಿಂದ ನಮಗೆ ಕೃಷ್ಣ ಭಕ್ತಿ ಪ್ರಾಪ್ತಿಯಾಗಿರೋದ್ರಿಂದ ಅವರೇ ನನ್ನ ತಂದೆ. ನೋಡಿ ಎಂತಹ ಶ್ರೇಷ್ಠ ಸ್ಥಾನ. ಮುಕುಂದದ ದಾಸರ ಸರಿಯಾದ ಈ ತೀರ್ಮಾನವನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳು ಹೀಗೆ ಖಚಿತಪಡಿಸಿದರು, ಹೌದು ಹೌದು, ಅದು ಸರಿ. ಯಾರು ಕೃಷ್ಣ ಭಕ್ತಿಯನ್ನು ಜಾಗೃತಗೊಳಿಸುವರೋ ಅವರೇ ಖಂಡಿತವಾಗಿ ಗುರು. ತಮ್ಮ ಭಕ್ತರ ಮಹಿಮಾತಿಶಯಗಳನ್ನು ಹೇಳುವಾಗ ಚೈತನ್ಯ ಮಹಾಪ್ರಭುಗಳು ಆನಂದ ತುಂದಿಲರಾದರು. ನಿಜವಾಗಿ ಅವರ ಮಹಿಮಾತಿಶಯಗಳನ್ನು ಹೇಳುವಾಗ ಅವರಿಗೆ 5 ಮುಖಗಳಿವೆಯೋ ಏನೋ ಎನಿಸುತ್ತದೆ. ಅಷ್ಟು ಆನಂದ ಅವರಿಗೆ. ಅನಂತರ ಚೈತನ್ಯ ಮಹಾಪ್ರಭುಗಳು ತಮ್ಮ ಎಲ್ಲಾ ಭಕ್ತರಿಗೂ ಹೇಳಿದರು, ದಯವಿಟ್ಟು ಮುಕುಂದರ ಭಗವದ್ಭಕ್ತಿಯ ಬಗ್ಗೆ ಕೇಳಿ. ಅದು ತುಂಬಾ ಗಾಢವಾದ ಶುದ್ಧವಾದ ಪ್ರೇಮ. ಅದನ್ನು ಪರಿಶುದ್ಧವಾದ ಪುಟವಿಟ್ಟ ಭಿನ್ನಕ್ಕೆ ಮಾತ್ರ ಹೋಲಿಸಬಹುದು. ಮುಕುಂದರ ಭಕ್ತಿ. ಮುಕುಂದ ದಾಸರು ಹೊರನೋಟಕ್ಕೆ ಸರ್ಕಾರಿ ಸೇವೆ ಮಾಡುವ ವೈದ್ಯರವರು. ಆದರೆ ಆಂತರಿಕವಾಗಿ ಅವರಿಗೆ ಅಪಾರ ಕೃಷ್ಣ ಭಕ್ತಿ ಇದೆ. ಅವರ ಪ್ರೇಮವನ್ನು ಯಾರು ತಾನೇ ಅರಿಯಬಲ್ಲರು? ಒಂದು ದಿನ ರಾಜ ವೈದ್ಯರಾದ ಮುಕುಂದ ದಾಸರು ಮುಸ್ಲಿಂ ರಾಜನ ಜೊತೆ ಎತ್ತರವಾದ ವೇದಿಕೆಯ ಮೇಲೆ ಕುಳಿತು ಒಂದು ವೈದ್ಯಕೀಯ ಚಿಕಿತ್ಸೆಯ ಬಗ್ಗೆ ಮಾತನಾಡುತ್ತಿದ್ದರು. ರಾಜನು ಮುಕುಂದ ದಾಸರು ಮಾತನಾಡುತ್ತಿರುವಾಗ ಒಬ್ಬ ಸೇವಕನು ರಾಜನ ತಲೆಯ ಮೇಲೆ ಬಿಸಿಲು ಬೀಳದಂತೆ ಹಿಡಿಯಲು ನವಿಲು ಗರಿಗಳಿಂದ ಮಾಡಿದ ಬೀಸಣಿಗೆಯೊಂದನ್ನು ತಂದ. ಆಮೇಲೆ ಆ ಬೀಸಣಿಗೆಯನ್ನು ರಾಜನ ತಲೆಯ ಮೇಲೆ ಹಿಡಿದನು. ನವಿಲುಗರಿಯ ಬೀಸಣಿಗೆಯನ್ನು ನೋಡಿಯೇ ಮುಕುಂದದಾಸರು ಭಗವತ್ ಪ್ರೇಮಾವೇಶದಲ್ಲಿ ಮುಳುಗಿ ಎತ್ತರವಾದ ವೇದಿಕೆಯಿಂದ ನೆಲದ ಮೇಲೆ ಬಿದ್ದು ಬಿಟ್ಟರು. ಸುಮ್ಮನೆ ಆ ನವಿಲುಗರಿಯನ್ನ ನೋಡಿದ್ದಕ್ಕೆ, ನವಿಲುಗರಿ ಬೀಸಣಿಗೆಯನ್ನು ನೋಡಿದ್ದಕ್ಕೆ. ರಾಜವೈದ್ಯರು ಸತ್ತು ಹೋದರೇನೋ ಎಂದುಕೊಂಡು ರಾಜನು ಸ್ವತಃ ವೇದಿಕೆಯಿಂದ ಇಳಿದು ಅವರಿಗೆ ಪ್ರಜ್ಞೆ ಬರುವಂತೆ ಮಾಡಿದ. ರಾಜನು, ನಿಮಗೆ ಎಲ್ಲಿ ನೋವಾಯಿತು ಎಂದು ಮುಕುಂದರನ್ನು ಕೇಳಿದಾಗ ಮುಕುಂದ ಹೇಳಿದರು, ನನಗೆ ಅಷ್ಟೇನೂ ನೋವಾಗಿಲ್ಲ. ಅನಂತರ ರಾಜನು ಕೇಳಿದನು, ಮುಕುಂದ, ನೀವು ಏಕೆ ಕೆಳಗೆ ಬಿದ್ದಿರಿ? ಮುಕುಂದ ಹೇಳಿದರು, ಪ್ರಿಯ ರಾಜ, ನನಗೆ ಮೂರ್ಛೆ ರೋಗ ಇದೆ. ಮುಸಲ್ಮಾನ್ ರಾಜನಿಗೆ ಏನ್ ಹೇಳ್ತಾರೆ ಅವರು, ಪಾಪ ತುಂಬಾ ಬುದ್ಧಿವಂತನಾದ್ದರಿಂದ ರಾಜನಿಗೆ ಇಡೀ ವಿಷಯ ಅರ್ಥವಾಯಿತು. ಮುಕುಂದರು ಅತ್ಯಂತ ಅಸಾಧಾರಣನಾದ ಶ್ರೇಷ್ಠನಾದ ಮುಕ್ತನಾದ ವ್ಯಕ್ತಿ ಎಂದು ಅವನಿಗೆ ತಿಳಿಯಿತು. ರಘುನಂದನರು ಸದಾ ದೇವಸ್ಥಾನದಲ್ಲಿ ಶ್ರೀಕೃಷ್ಣನ ಸೇವೆಯಲ್ಲಿ ನಿರತರಾಗಿದ್ದಾರೆ. ದೇವಸ್ಥಾನದ ಪ್ರವೇಶ ದ್ವಾರದ ಬಳಿ ಒಂದು ಪುಷ್ಕರಿಣಿ ಇದೆ. ಅದರ ತೀರದಲ್ಲಿ ಒಂದು ಕದಂಬ ವೃಕ್ಷವಿದೆ. ಅದು ಪ್ರತಿನಿತ್ಯ ಕೃಷ್ಣನ ಸೇವೆಗಾಗಿ 2 ಹೂಗಳನ್ನು ಬಿಡುತ್ತದೆ. ರಘುನಂದನರ ಬಗ್ಗೆ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಮತ್ತೆ ಮುಕುಂದರಿಗೆ ಸಿಹಿಯಾದ ಮಾತುಗಳಲ್ಲಿ ಹೇಳಿದರು, ನಿಮ್ಮ ಕೆಲಸ ಐಹಿಕ ಮತ್ತು ಆಧ್ಯಾತ್ಮಿಕ ಸಂಪತ್ತುಗಳೆರಡನ್ನೂ ಸಂಪಾದಿಸುವುದು. ರಘುನಂದನರ ಕೆಲಸವೆಂದರೆ ಸದಾ ಶ್ರೀಕೃಷ್ಣನ ಸೇವೆಯಲ್ಲಿ ತೊಡಗಿರುವುದು. ಅವರಿಗೆ ಕೃಷ್ಣನ ಸೇವೆಯನ್ನು ಬಿಟ್ಟು ಬೇರೆ ಯಾವ ಅಪೇಕ್ಷೆಯೂ ಇಲ್ಲ. ತಂದೆ ಭೌತಿಕವಾಗಿ ತೊಡಗಿದ್ದಾರೆ, ಮಗ ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿ ತೊಡಗಿದ್ದಾನೆ. ಅನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ನರಹರಿಗೆ ಹೀಗೆ ಆದೇಶಿಸಿದರು, ನೀವು ನನ್ನ ಭಕ್ತರ ಜೊತೆ ಇಲ್ಲಿರಬೇಕೆಂದು ನನ್ನ ಅಪೇಕ್ಷೆ. ಹೀಗೆ ನೀವು 3 ಜನ ಭಗವಂತನ 3 ಸೇವೆಗಳನ್ನು ಸದಾಕಾಲ ಮಾಡಬೇಕು. ಕೃಪೆ ತೋರಿ ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯ ಮತ್ತು ವಿದ್ಯಾವಾಚಸ್ಪತಿ ಸೋದರರಿಗೆ ಈ ಕೆಳಕಂಡಂತೆ ಹೇಳಿದರು. ಈ ಕಲಿಯುಗದಲ್ಲಿ ಕೃಷ್ಣನು 2 ರೂಪಗಳಲ್ಲಿ ಪ್ರಕಟವಾಗಿದ್ದಾನೆ, ಮರ ಮತ್ತು ನೀರು. ಹೀಗೆ ಬದ್ಧಾತ್ಮರು ಮರವನ್ನು ನೋಡಿ ನೀರಿನಲ್ಲಿ ಸ್ನಾನ ಮಾಡಿ ಮುಕ್ತಿ ಪಡೆಯಲು ಅವನು ಸಹಾಯ ಮಾಡುವನು. ಜಗನ್ನಾಥನೇ ಮರದ ರೂಪದಲ್ಲಿರುವ ಪರಮಪ್ರಭು, ಗಂಗಾ ನದಿಯೇ ನೀರಿನ ರೂಪದಲ್ಲಿರುವ ಭಗವಂತ. ಸಾರ್ವಭೌಮ ಭಟ್ಟಾಚಾರ್ಯರೇ, ನೀವು ಜಗನ್ನಾಥ ಪುರುಷೋತ್ತಮನ ಪೂಜೆ ಮಾಡಿ, ವಾಚಸ್ಪತಿಯವರೇ ನೀವು ಗಂಗಾ ಮಾತೆಯ ಪೂಜೆ ಮಾಡಿ.
ಅನಂತರ ಚೈತನ್ಯ ಮಹಾಪ್ರಭುಗಳು ಮುರಾರಿ ಗುಪ್ತರನ್ನು ಆಲಂಗಿಸಿಕೊಂಡು ಅವರ ಭಕ್ತಿ ಸೇವೆಯ ಅಚಲ ನಿಷ್ಠೆಯ ಬಗ್ಗೆ ಹೇಳಲಾರಂಭಿಸಿದರು. ಇದನ್ನು ಭಕ್ತರೆಲ್ಲ ಕೇಳಿಸಿಕೊಳ್ಳುತ್ತಿದ್ದರು. ಅವರು ಹೇಳಿದ್ರು, ಹಿಂದೆ ನಾನು ಮತ್ತೆ ಮತ್ತೆ ಮುರಾರಿ ಗುಪ್ತರಿಗೆ ಶ್ರೀಕೃಷ್ಣನ ಬಗ್ಗೆ ಮೋಹಿತರಾಗಬೇಕೆಂದು ಹೇಳಿದೆ. ನಾನು ಅವರಿಗೆ ಹೇಳಿದೆ, ಪ್ರಿಯ ಗುಪ್ತರೇ, ಬ್ರಜೇಂದ್ರ ಕುಮಾರನಾದ ಶ್ರೀಕೃಷ್ಣನೇ ಅತ್ಯಂತ ಸಿಹಿಯಾದ ವಸ್ತು. ಕೃಷ್ಣನೇ ದೇವೋತ್ತಮ ಪರಮ ಪುರುಷ, ಎಲ್ಲ ಅವತಾರಗಳ ಮೂಲ ಮತ್ತು ಎಲ್ಲದಕ್ಕೂ ಆಕರ. ಅವನೇ ಸ್ವತಃ ಶುದ್ಧ ದಿವ್ಯ ಪ್ರೇಮ ಮತ್ತು ಅವನೇ ಸಕಲ ಸಂತೋಷಗಳ ಆಗರ. ಕೃಷ್ಣನು ದಿವ್ಯ ಗುಣಗಳ ಆಗರ. ಅವನು ರತ್ನಗಳ ಖನಿ. ಅವನು ಎಲ್ಲದರಲ್ಲೂ ನಿಷ್ಣಾತ, ಅತಿ ಬುದ್ಧಿವಂತ, ಧೀರ, ಎಲ್ಲಾ ದಿವ್ಯ ರಸಗಳ ಶಿಖರ. ಅವನ ಚಾರಿತ್ರ್ಯ ತುಂಬಾ ಮಧುರ. ಅವನ ಲೀಲೆಗಳು ಮಧುರ. ಅವನು ಮಹಾನ್ ಬುದ್ಧಿವಂತ. ಹೀಗಾಗಿ ತನ್ನ ಎಲ್ಲಾ ಲೀಲೆಗಳನ್ನು ರಸಗಳನ್ನು ಆನಂದಿಸುವನು. ನಾನು ಮುರಾರಿ ಗುಪ್ತರನ್ನು ಕೇಳಿಕೊಂಡೆ, ಕೃಷ್ಣನನ್ನು ಪೂಜಿಸಿ ಅವನ ಆಶ್ರಯ ಪಡೆಯಿರಿ, ಆಗ ಬೇರಾವುದೂ ಮನಸ್ಸಿಗೆ ಹಿಡಿಸದು. ಕೃಷ್ಣನನ್ನು ಪೂಜಿಸಿ ಅವನ ಆಶ್ರಯ ಪಡೆಯಿರಿ, ಆಗ ಮನಸ್ಸಿಗೆ ಬೇರಾವುದೂ ಹಿಡಿಸದು. ನಮ್ಗಿನ್ನು ಭೌತಿಕ ವಿಷಯಗಳು ಮನಸ್ಸಿಗೆ ಹಿಡಿಸ್ತಾ ಇದೆ ಅಂದ್ರೆ ನಾವು ಕೃಷ್ಣನ ಸೇವೆಯನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅರ್ಥ. ಯಾಕಂದ್ರೆ ಕೃಷ್ಣ ನಿಜವಾದ ಸಿಹಿಯಾದ ವಸ್ತು, ಅವನೇ ಏಕೈಕ ಸಿಹಿಯಾದ ವಸ್ತು. ಈ ರೀತಿಯಲ್ಲಿ ಅವರು ಮತ್ತೆ ಮತ್ತೆ ನನ್ನಿಂದ ಕೇಳಿದರು. ನನ್ನ ಪ್ರಭಾವದಿಂದ ಅವರ ಮನಸ್ಸು ಸ್ವಲ್ಪ ಪರಿವರ್ತನೆಯಾಯಿತು. ಅನಂತರ ಮುರಾರಿ ಗುಪ್ತರು ಉತ್ತರಿಸಿದರು, ನಾನು ನಿಮ್ಮ ಸೇವಕ ಮತ್ತು ಆಜ್ಞಾವಾಹಕ, ನನಗೆ ಸ್ವತಂತ್ರ ಅಸ್ತಿತ್ವವಿಲ್ಲ. ಅನಂತರ ಮುರಾರಿ ಗುಪ್ತರು ಮನೆಗೆ ಹೋಗಿ ತಾವು ಹೇಗೆ ರಘುನಾಥನ ಅಂದರೆ ಶ್ರೀರಾಮಚಂದ್ರನ ಸಹವಾಸವನ್ನು ತೊರೆಯುವುದು. ಇದೇನೋ ಆಯ್ತು. ಇದು ಮುರಾರಿ ಗುಪ್ತ ರಾಮನ ಭಕ್ತ. ಓಕೆ, ರಾಮನ ಭಕ್ತ ಮುರಾರಿ ಗುಪ್ತರಿಗೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದಾರೆ, ನೀವು ಕೃಷ್ಣನ ಪೂಜಿಸಿ ಅಂತ. ಸೊ ಈ ರೀತಿ ಅವರು ಮತ್ತೆ ಮತ್ತೆ ನನ್ನಿಂದ ಕೇಳಿದರು. ನನ್ನ ಪ್ರಭಾವದಿಂದ ಅವರ ಮನಸ್ಸು ಸ್ವಲ್ಪ ಪರಿವರ್ತನೆ ಆಯಿತು. ಅನಂತರ ಮುರಾರಿ ಗುಪ್ತರು ಉತ್ತರಿಸಿದ್ರು, ನಾನು ನಿಮ್ಮ ಸೇವಕ ಮತ್ತು ಆಜ್ಞಾವಾಹಕ, ನನಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ. ಅಂದ್ರೆ ನೀವು ಹೇಳೋದೇ ನಾನು ಮಾಡ್ತೀನಿ. ಅನಂತರ ಮುರಾರಿ ಗುಪ್ತರು ಮನೆಗೆ ಹೋಗಿ ತಾವು ಹೀಗೆ ರಘುನಾಥನ ಅಂದರೆ ರಾಮಚಂದ್ರನ ಸಹವಾಸವನ್ನು ತೊರೆಯುವುದು ಎನ್ನುವುದರ ಬಗ್ಗೆ ರಾತ್ರಿ ಇಡೀ ಚಿಂತಿಸುತ್ತಾ ಕಳೆದರು. ಯಾಕಂದ್ರೆ ಅವ್ರು ಹೇಳ್ತಾ ಇದಾರೆ, ರಾಮನ ಆರಾಧನೆ ಮಾಡಬೇಡ, ಕೃಷ್ಣನ ಆರಾಧನೆ ಮಾಡು. ಈ ಚಿಂತೆ ಅವರ ಮನಸ್ಸನ್ನಾವರಿಸಿತು. ಅನಂತರ ಮುರಾರಿ ಗುಪ್ತರು ಶ್ರೀರಾಮಚಂದ್ರನ ಪಾದ ಕಮಲಗಳಲ್ಲಿ ಪ್ರಾರ್ಥನೆ ಮಾಡಲಾರಂಭಿಸಿದರು. ನನಗೆ ರಘುನಾಥನ ಪಾದ ಕಮಲಗಳ ಸೇವೆ ಬಿಡಲು ಸಾಧ್ಯವಿಲ್ಲವಾದ್ದರಿಂದ ಆ ರಾತ್ರಿಯೇ ತಾವು ಬರಲಿ ಎಂದು ಪ್ರಾರ್ಥಿಸಿದರು. ಹೀಗೆ ಮುರಾರಿ ಗುಪ್ತರು ಇಡೀ ರಾತ್ರಿ ಅತ್ತರು. ಅವರ ಮನಸ್ಸಿಗೆ ವಿಶ್ರಾಂತಿ ಇರಲಿಲ್ಲ. ಆದ್ದರಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಜಾಗರಣೆ ಮಾಡಿದರು. ಬೆಳಗ್ಗೆ ಮುರಾರಿ ಗುಪ್ತರು ನನ್ನನ್ನು ನೋಡಲು ಬಂದರು. ನನ್ನ ಪಾದಗಳನ್ನು ಹಿಡಿದು ಗಳಗಳನೆ ಅಳುತ್ತಾ ಒಂದು ನಿವೇದನೆ ಮಾಡಿಕೊಂಡರು. ಮುರಾರಿ ಗುಪ್ತರು ಹೇಳಿದರು, ನಾನು ನನ್ನ ತಲೆಯನ್ನು ರಘುನಾಥನ ಚರಣಕಮಲಗಳಿಗೆ ಮಾರಿಬಿಟ್ಟಿದ್ದೇನೆ. ನನ್ನ ತಲೆಯನ್ನು ಹಿಂತೆಗೆಯಲಾರೆ, ಏಕೆಂದರೆ ಅದು ನನಗೆ ತುಂಬಾ ನೋವುಂಟು ಮಾಡುತ್ತದೆ. ಈ ರಘುನಾಥನ ಪಾದ ಕಮಲಗಳ ಸೇವೆಯನ್ನು ಬಿಡಲು ನನ್ನಿಂದ ಸಾಧ್ಯವಿಲ್ಲ. ಅದೇ ಸಮಯದಲ್ಲಿ ನಾನು ಹಾಗೆ ಮಾಡದಿದ್ದರೆ ನಾನು ನಿಮ್ಮ ಆಜ್ಞಾ ಭಂಗ ಮಾಡಿದಂತಾಗುತ್ತದೆ. ನಾನು ಏನು ಮಾಡಲಿ? ಈ ರೀತಿಯಲ್ಲಿ ಮುರಾರಿ ಗುಪ್ತರು ನನ್ನಲ್ಲಿ ಕೇಳಿಕೊಂಡರು, ನೀವು ದಯಾಮಯರು, ನನ್ನ ಮೇಲೆ ಕರುಣೆ ತೋರಿಸಿ. ನಿಮ್ಮೆದುರು ನಾನು ಸಾಯುವಂತಾಗಿ ನನ್ನ ಸಂಶಯಗಳೆಲ್ಲ ಮುಗಿದು ಹೋಗಲಿ. ಇದನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಅನಂತರ ನಾನು ಮುರಾರಿ ಗುಪ್ತರನ್ನು ಎತ್ತಿಕೊಂಡು ತಬ್ಬಿಕೊಂಡೆ. ನಾನು ಅವರಿಗೆ ಹೇಳಿದೆ, ನಿಮಗೆ ಜಯವಾಗಲಿ ಮುರಾರಿ ಗುಪ್ತರೇ. ನಿಮ್ಮ ಪೂಜಾ ವಿಧಾನ ದೃಢವಾದುದು. ಎಷ್ಟು ದೃಢವೆಂದರೆ ನನ್ನ ಕೋರಿಕೆಯ ಮೇರೆಗೂ ನಿಮ್ಮ ಮನಸ್ಸು ವಿಚಲಿತವಾಗಲಿಲ್ಲ. ಸೇವಕನಿಗೆ ಭಗವಂತನ ಪಾದಕಮಲಗಳ ಬಗ್ಗೆ ಇಂತಹ ಪ್ರೀತಿ ವಿಶ್ವಾಸಗಳಿರಬೇಕು. ಭಗವಂತನಿಗೆ ಅಗಲಿಕೆ ಬೇಕಾದರೂ ಭಕ್ತನು ಭಗವಂತನ ಕಮಲಗಳನ್ನು ತೊರೆಯಲಾರನು. ನಿಮ್ಮ ದೇವರ ಬಗ್ಗೆ ನಿಮಗೆ ಇರುವ ಅಚಲ ನಿಷ್ಠೆಯನ್ನು ಪರೀಕ್ಷಿಸುವ ಸಲುವಾಗಿ ನಾನು ಶ್ರೀರಾಮಚಂದ್ರನ ಬದಲು ಕೃಷ್ಣನನ್ನು ಪೂಜಿಸಿ ಎಂದು ಮತ್ತೆ ಮತ್ತೆ ನಿಮ್ಮನ್ನು ಕೇಳಿಕೊಂಡೆ. ಈ ರೀತಿಯಲ್ಲಿ ನಾನು ಮುರಾರಿ ಗುಪ್ತರನ್ನು ಅಭಿನಂದಿಸಿದೆ. ನಿಜವಾಗಿ ನೀವೇ ಸಾಕ್ಷಾತ್ ಹನುಮಂತನ ಅವತಾರ. ಆದ್ದರಿಂದ ನೀವು ಶ್ರೀರಾಮಚಂದ್ರನ ನಿತ್ಯ ಸೇವಕ. ನೀವು ಏತಕ್ಕೆ ರಾಮಚಂದ್ರನ ಪೂಜೆಯನ್ನು ಅವನ ಚರಣಕಮಲಗಳನ್ನು ಬಿಡಬೇಕು? ಹಾಗಾಗಿ ಇದು ಒಂದು ವಿಷಯ. ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀವಿ ಅಂದ್ರೆ ನಾವು ನಮಗೆ ಯಾರೋ ಒಬ್ರು ಆರಾಧ್ಯ ದೈವ ಇರ್ಬೋದು, ಅವರನ್ನ ಬಿಡಬೇಕು ಅಂತ ಅಲ್ಲ. ಆರಾಧ್ಯ ದೈವ ಅಂದ್ರೆ ವಿಷ್ಣುವಿನ ಯಾವುದೋ ಒಂದು ರೂಪ, ಕೃಷ್ಣ, ವಿಷ್ಣು, ರಾಮ, ನರಸಿಂಹ ಇತ್ಯಾದಿ. ಅವರನ್ನ ಬಿಡಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ. ಆದ್ರೆ ಪ್ರಕ್ರಿಯೆ ಒಂದೇ. ಹರೇ ಕೃಷ್ಣ ಮಹಾಮಂತ್ರ.
ಚೈತನ್ಯ ಮಹಾಪ್ರಭುಗಳು ಮುಂದುವರಿಸಿದರು, ಈ ಮುರಾರಿ ಗುಪ್ತರನ್ನು ನನ್ನ ಪ್ರಾಣವೆಂದು ನಾನು ಒಪ್ಪಿಕೊಳ್ಳುತ್ತೇನೆ. ಚೈತನ್ಯ ಮಹಾಪ್ರಭುಗಳು ತಿರಸ್ಕರಿಸಲಿ, ಓ ನೀನ್ ಕೃಷ್ಣನ ಭಕ್ತನ ಅಲ್ವಾ, ಹೋಗು. ಇಲ್ಲ, ನನ್ನ ಪ್ರಾಣ. ಅವರ ದೈನ್ಯವನ್ನು ಕೇಳಿದರೆ ಅದು ನನ್ನ ಪ್ರಾಣವನ್ನೇ ಕಲಿಕಿ ಬಿಡುತ್ತದೆ. ಅನಂತರ ಚೈತನ್ಯ ಮಹಾಪ್ರಭುಗಳು ವಾಸುದೇವ ದತ್ತರನ್ನು ಬಿಗಿದಪ್ಪಿ ತಮಗೆ 1000 ಬಾಯಿಗಳಿವೆಯೋ ಏನೋ ಎಂಬಂತೆ ಅವರ ಮಹಿಮಾತಿಶಯಗಳನ್ನು ಹೇಳಲಾರಂಭಿಸಿದರು. ಚೈತನ್ಯ ಮಹಾಪ್ರಭುಗಳು ಅವರ ಗುಣಗಾನ ಮಾಡಿದಾಗ ವಾಸುದೇವ ದತ್ತರು ಕೂಡಲೇ ತುಂಬಾ ಸಂಕೋಚಪಟ್ಟುಕೊಂಡು ನಾಚಿಕೊಂಡರು. ಅನಂತರ ಅವರು ಪ್ರಭುಗಳ ಅಡಿದಾವರಗಳನ್ನು ಹಿಡಿದುಕೊಂಡು ನಿವೇದನೆ ಮಾಡಿಕೊಂಡರು. ವಾಸುದೇವ ದತ್ತರು ಚೈತನ್ಯ ಮಹಾಪ್ರಭುಗಳಿಗೆ ಹೇಳಿದರು, ಪ್ರಿಯ ಪ್ರಭು, ಬದ್ಧಾತ್ಮರೆಲ್ಲರನ್ನು ಮುಕ್ತಿಗೊಳಿಸಲು ನೀವು ಅವತರಿಸಿದ್ದೀರಿ. ನನ್ನದೊಂದು ಕೋರಿಕೆ ಇದೆ, ನೀವು ಅದನ್ನು ಒಪ್ಪಿಕೊಳ್ಳಬೇಕು. ಪ್ರಭು, ನೀವು ನಿಮ್ಮ ಇಷ್ಟ ಬಂದಂತೆ ಮಾಡಲು ಸಮರ್ಥರು. ನೀವು ನಿಜವಾಗಿ ದಯಾಮಯರು. ನೀವು ಇಷ್ಟಪಟ್ಟರೆ ಏನು ಬೇಕಾದರೂ ಲೀಲಾಜಾಲವಾಗಿ ಮಾಡಬಲ್ಲಿರಿ. ವಾಸುದೇವ ದತ್ತ: ಪ್ರಭು, ಬದ್ಧಾತ್ಮರೆಲ್ಲರ ದುಃಖ ದುಮ್ಮಾನಗಳನ್ನು ನೋಡಿ ನನ್ನ ಹೃದಯ ಒಡೆಯುತ್ತದೆ. ಆದ್ದರಿಂದ ಅವರ ಪಾಪ ಕರ್ಮಗಳನ್ನೆಲ್ಲ ನನ್ನ ತಲೆಯ ಮೇಲೆ ಹೊರಿಸಬೇಕೆಂದು ತಮ್ಮನ್ನು ಕೇಳಿಕೊಳ್ಳುತ್ತೇನೆ. ನೋಡಿ ಎಂಥ ಹೇಳ್ತಾ ಇದ್ದಾನೆ. ಅವರ ದುಃಖಗಳನ್ನ ನೋಡಿ ನನಗೆ ನನ್ನ ಹೃದಯ ಒಡಿತಾ ಇದೆ. ಹಾಗಾಗಿ ಒಂದ್ ಕೆಲಸ ಮಾಡಿ, ಅವರ ಪಾಪ ಕರ್ಮಗಳಿಂದಾಗಿ ತಾನೇ ಅವರು ಕಷ್ಟಪಡ್ತಾ ಇರೋದು, ಅದನ್ನೆಲ್ಲ ನನ್ನ ತಲೆ ಮೇಲೆ ಹಾಕ್ಬಿಡಿ. ನಾನು ಅವರ ಪರವಾಗಿ ನಾನು ಅನುಭವಿಸ್ತೀನಿ. ಪ್ರಿಯ ಪ್ರಭು, ಎಲ್ಲಾ ಜೀವಿಗಳ ಎಲ್ಲಾ ಪಾಪ ಕರ್ಮಗಳನ್ನು ಪಡೆದು ನಾನು ಶಾಶ್ವತವಾಗಿ ನರಕ ಅನುಭವಿಸುವಂತಾಗಲಿ. ಅವರ ಭವರೋಗವನ್ನು ವಾಸಿ ಮಾಡಿರಿ. ನೋಡಿ ಎಂಥ ಕೃಪೆ ಇದು. ಇದು ಪ್ರಭುಪಾದರ ಕರುಣೆ. ಇದು ಅವರ ಮನೋಭಾವ. ಚೈತನ್ಯ ಮಹಾಪ್ರಭುಗಳು ವಾಸುದೇವ ದತ್ತರ ಮಾತನ್ನು ಕೇಳಿದಾಗ ಅವರ ಹೃದಯ ಕರಗಿತು, ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಿತು. ಅವರು ನಡುಗಲಾರಂಭಿಸಿದರು. ಗದ್ಗದ ಸ್ವರದಿಂದ ಅವರು ಹೀಗೆ ಹೇಳಿದರು. ವಾಸುದೇವ ದತ್ತರನ್ನು ಭಕ್ತೋತ್ತಮನೆಂದು ಸ್ವೀಕರಿಸಿ ಪ್ರಭುಗಳು ಹೇಳಿದರು, ಅಂತಹ ಹೇಳಿಕೆಯಿಂದ ಆಶ್ಚರ್ಯ ಪಡಬೇಕಾದುದೇನೂ ಅಲ್ಲ. ಏಕೆಂದರೆ ನೀವು ಪ್ರಹ್ಲಾದ ಮಹಾರಾಜನ ಅವತಾರ. ಶ್ರೀಕೃಷ್ಣನು ನಿಮ್ಮ ಮೇಲೆ ಸಂಪೂರ್ಣ ಕರುಣೆಯನ್ನು ಅನುಗ್ರಹಿಸಿದ್ದಾನೆಂದು ತೋರುತ್ತದೆ. ಅದರ ಬಗ್ಗೆ ಸಂಶಯವಿಲ್ಲ. ವಾಸುದೇವ ದತ್ತರು ಪ್ರಹ್ಲಾದ ಮಹಾರಾಜನ ಅವತಾರ. ಶುದ್ಧ ಭಕ್ತನು ತನ್ನ ಒಡೆಯನಿಂದ ಏನೇನು ಬಯಸುವನೋ ಅದನ್ನೆಲ್ಲ ಕೃಷ್ಣನು ನಿಸ್ಸಂಶಯವಾಗಿ ಪೂರೈಸುವನು. ಏಕೆಂದರೆ ಅವನಿಗೆ ತನ್ನ ಭಕ್ತನ ಇಷ್ಟಾರ್ಥ ಪೂರೈಸುವುದನ್ನು ಬಿಟ್ಟರೆ ಬೇರೇನು ಕೆಲಸವಿಲ್ಲ. ಅರೆ, ಆ ಶುದ್ಧ ಭಕ್ತ ಭಗವಂತನಿಂದ ಏನು ಕೇಳೋದೇ ಇಲ್ಲ. ಅವನು ಕೇಳೋದೆ ಬೇರೆ ಭಕ್ತರನ್ನ ಉದ್ಧರಿಸೋದು, ಅವರ ಭಕ್ತಿಯಲ್ಲಿ ಅವರಿಗೆ ಮುಂದುವರಿಯಕ್ಕೆ ಕೃಪೆಯನ್ನು ಕೊಡೋದು, ಇದೇ ಕೇಳೋದು ಶುದ್ಧ ಭಕ್ತ. ನಿಮಗೆ ಇಡೀ ಜಗತ್ತಿನಲ್ಲಿನ ಎಲ್ಲಾ ಜೀವಿಗಳ ಮೋಕ್ಷ ಬೇಕಿದ್ದರೆ ಆಗ ನೀವು ಪಾಪಕರ್ಮದ ಫಲವನ್ನು ಅನುಭವಿಸದೆಯೇ ಎಲ್ಲರನ್ನು ಮುಕ್ತರನ್ನಾಗಿ ಮಾಡಬಹುದು. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನೀವು ಶುದ್ಧ ಭಕ್ತರು, ಕೃಷ್ಣನ ಶುದ್ಧ ಭಕ್ತರು, ನೀವು ಸುಮ್ಮನೆ ಇಚ್ಛೆ ಪಡಿ ಈ ಎಲ್ಲಾ ಜನರು ಉದ್ಧಾರ ಆಗ್ಲಿ ಅಂತ. ಕೃಷ್ಣ ನಿಮ್ಮ ಮಾತನ್ನು ಪೂರೈಸ್ಬಿಡ್ತಾನೆ. ನೀವೇನು ಅದಕ್ಕೋಸ್ಕರ ಅವ್ರ ಪಾಪಕರ್ಮಗಳನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಸುಮ್ಮನೆ ಇಚ್ಛೆ ಪಟ್ರೆ ಕೃಷ್ಣ ಪೂರೈಸ್ತಾನೆ. ಕೃಷ್ಣನು ಅಶಕ್ತನಲ್ಲ, ಏಕೆಂದರೆ ಅವನಲ್ಲಿ ಎಲ್ಲಾ ಶಕ್ತಿಗಳಿವೆ. ಅವನು ಏಕೆ ಇತರ ಜೀವಿಗಳ ಫಲಗಳನ್ನು ನೀವು ಅನುಭವಿಸುವಂತೆ ಮಾಡುವನು? ಯಾರ ಹಿತ ನೀವು ಬಯಸುವಿರೋ ಅವರು ಕೂಡಲೇ ವೈಷ್ಣವರಾಗುವರು. ಕೃಷ್ಣನು ಎಲ್ಲಾ ವೈಷ್ಣವರ ಹಿಂದಿನ ಪಾಪ ಫಲಗಳನ್ನೆಲ್ಲ ದೂರ ಮಾಡುವನು. ನೋಡಿ, ಓದ್ತೀನಿ ಭಾವಾರ್ಥ. ಕೃಷ್ಣನು ಸರ್ವಶಕ್ತನಾದ್ದರಿಂದ ಅವನು ಕೂಡಲೇ ಎಲ್ಲಾ ಬದ್ಧಾತ್ಮರನ್ನು ಸಂಸಾರದಿಂದ ಮುಕ್ತಗೊಳಿಸಬಲ್ಲ ಎಂದು ಚೈತನ್ಯ ಮಹಾಪ್ರಭುಗಳು ವಾಸುದೇವ ದತ್ತರಿಗೆ ತಿಳಿಸಿದರು. ಚೈತನ್ಯ ಮಹಾಪ್ರಭುಗಳು ಹೇಳಿದ್ದರ ಸಾರಾಂಶ ಇಷ್ಟು: ನೀವು ಭೇದ ಭಾವವಿಲ್ಲದೆ ಎಲ್ಲಾ ಬಗೆಯ ಜೀವಿಗಳ ಮುಕ್ತಿಯಾಗಬೇಕೆಂದು ಅಪೇಕ್ಷಿಸುತ್ತೀರಿ. ನಿಮಗೆ ಅವರ ಒಳಿತಿನ ಬಗ್ಗೆ ತುಂಬಾ ಕಾಳಜಿ. ನಿಮ್ಮ ಪ್ರಾರ್ಥನಾ ಮಾತ್ರದಿಂದಲೇ ಜಗತ್ತಿನ ಎಲ್ಲಾ ಜೀವಿಗಳು ಮುಕ್ತರಾಗಬಲ್ಲರು ಎಂದು ನಾನು ಹೇಳುತ್ತೇನೆ. ನೀವು ಅವರ ಪಾಪ ಕಾರ್ಯಗಳ ಹೊರೆಯನ್ನು ಹೊರಬೇಕಾಗಿಲ್ಲ. ಹಾಗಾಗಿ ನೀವು ಅವರ ಪಾಪ ಜೀವನಕ್ಕಾಗಿ ಕಷ್ಟ ಅನುಭವಿಸಬೇಕಾಗಿಲ್ಲ. ನಿಮ್ಮ ಕರುಣೆಯನ್ನು ಯಾರು ಪಡೆಯುವರೋ ಅವರು ಕೂಡಲೇ ವೈಷ್ಣವರಾಗುತ್ತಾರೆ. ಮತ್ತು ಕೃಷ್ಣನು ವೈಷ್ಣವರೆಲ್ಲರ ಪೂರ್ವ ಪಾಪ ಕರ್ಮಗಳಿಂದ ಮುಕ್ತಗೊಳಿಸುತ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಒಬ್ಬನು ಕೃಷ್ಣನಿಗೆ ಶರಣಾದೊಡನೆ ಅವನು ವೈಷ್ಣವನಾಗಿ ಬಿಡುತ್ತಾನೆ. ಭಗವದ್ಗೀತೆಯ ಈ ಶ್ಲೋಕದಲ್ಲಿ ಕೃಷ್ಣನು ತನ್ನ ಭಕ್ತನ ಪಾಪಗಳನ್ನೆಲ್ಲ ತೊಳೆಯುವುದಾಗಿ ಭರವಸೆ ಕೊಡುತ್ತಾನೆ. ಸಂಪೂರ್ಣವಾಗಿ ಶರಣಾಗತನಾದ ವೈಷ್ಣವ ಐಹಿಕ ಸೋಂಕಿನ ವ್ಯಾಪ್ತಿಯಿಂದ ಸಂಪೂರ್ಣವಾಗಿ ದೂರವಿರುತ್ತಾನೆಂಬುದು ಸತ್ಯಾಂಶ. ಅಂದರೆ ಅವನು ತನ್ನ ಸತ್ಕರ್ಮ ಅಥವಾ ದುಷ್ಕರ್ಮಗಳ ಫಲಗಳನ್ನು ಅನುಭವಿಸುವುದಿಲ್ಲವೆಂದರ್ಥ. ಪಾಪ ಮುಕ್ತನಾಗದೆ ಒಬ್ಬ ವೈಷ್ಣವನಾಗಲಾರ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಒಬ್ಬನು ವೈಷ್ಣವನಾದರೆ ಅವನ ಪಾಪ ಜೀವನ ಮುಗಿಯಿತು ಎಂದರ್ಥ. ಪದ್ಮಪುರಾಣದಲ್ಲಿ ಹೀಗೆ ಹೇಳಲಾಗಿದೆ.
ಅಪ್ರಾರಬ್ಧ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣೈವ ಪ್ರಲೀಯೇತ ವಿಷ್ಣು ಭಕ್ತಿ ರಥಾತ್ಮನಾಂ. ಪಾಪ ಜೀವನದಲ್ಲಿ ಪಾಪ ಕಾರ್ಯಗಳ ಫಲಗಳ ನಾನಾ ಹಂತಗಳಿರುತ್ತವೆ. ಪಾಪ ಫಲಗಳು ಇನ್ನೇನು ಫಲ ಅನುಭವಿಸುವ ಹಂತದಲ್ಲಿರಬಹುದು, ಫಲೋನ್ಮುಖ ಫಲಗಳು ಇನ್ನೂ ಬೀಜ ರೂಪದಲ್ಲಿರಬಹುದು, ಬೀಜ. ಆದರೆ ಒಬ್ಬನು ವಿಷ್ಣುವಿನ ಭಕ್ತಿ ಸೇವೆಯಲ್ಲಿ ನಿರತನಾಗಿ ಬಿಟ್ಟರೆ ಎಲ್ಲಾ ಬಗೆಯ ಪಾಪ ಫಲಗಳು ಒಂದಾದ ಮೇಲೊಂದರಂತೆ ನಾಶವಾಗುವುದು, ಒಂದಾದರ ಮೇಲೊಂದಂತೆ ನಾಶವಾಗುವುದು. ಸ್ವಲ್ಪ ಸಮಯ ತಗೊಳತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಆ ಎಲ್ಲವೂ ನಾಶವಾಗೋ ತನಕ ಇನ್ನೂ ಜೀವನದಲ್ಲಿ ಕಷ್ಟಗಳನ್ನ ನಾವು ಅನುಭವಿಸ್ತೀವಿ. ಹಾಗನ್ಬಿಟ್ಟು ನಾವು ಉತ್ಸಾಹ ಗೆಡಬಾರ್ದು. ಆಗ್ತಾ ಇದೆ, ಸ್ವಚ್ಛ ಆಗ್ತಾ ಇದೆ, ಭಕ್ತಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾವ್ದೋ ಒಂದು ಹಂತದಲ್ಲಿ ಎಲ್ಲವೂ ಹೊಟ್ಟೋಗ್ಬಿಡುತ್ತೆ. ಸಂಪೂರ್ಣ ಶರಣಾಗತಿಯ ಹಂತಕ್ಕೆ ಬಂದಾಗ ಎಲ್ಲವೂ ನಾಶವಾಗೋಗುತ್ತೆ. ಆವಾಗ ಜೀವನದಲ್ಲಿ ಭೌತಿಕ ದುಃಖ ಅನ್ನೋದು ಇರೋದಿಲ್ಲ. ಕರ್ಮಗಳಿಗೆ ತಕ್ಕಂತೆ ಕಷ್ಟ ಸುಖಗಳನ್ನು ದಯಪಾಲಿಸುವ ದೇವೋತ್ತಮ ಪರಮಪುರುಷನಾದ ಗೋವಿಂದನಿಗೆ ನಾನು ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಅವನು ಎಲ್ಲರಿಗೂ ಇದನ್ನು ಮಾಡುತ್ತಾನೆ. ಸ್ವರ್ಗ ಲೋಕದ ಅಧಿಪತಿಯಾದ ದೇವೇಂದ್ರನಿಂದ ಹಿಡಿದು ಅತ್ಯಂತ ಸಣ್ಣ ಕೀಟದವರೆಗೆ ಆ ದೇವೋತ್ತಮ ಪರಮಪುರುಷನು ಭಕ್ತಿ ಸೇವೆಯಲ್ಲಿ ತೊಡಗಿರುವವನು ಕರ್ಮ ಫಲಗಳನ್ನೆಲ್ಲ ತೊಡೆದು ಹಾಕುವನು. ಕರ್ಮಾಣಿ ನಿರ್ದಹತಿ ಕಿಂತು ಚ ಭಕ್ತಿ ಬಾಜಾಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಂ. ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಭಕ್ತಿಯಲ್ಲಿ ತೊಡಗ್ತಾರೋ ಅಂದ್ರೆ ಶರಣಾಗತಿ. ಅರ್ಧಂಬರ್ಧ ಭಕ್ತಿ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸಂಪೂರ್ಣವಾಗಿ ಶರಣಾಗತರಾದ್ಮೇಲೆ ಕೃಷ್ಣ ಎಲ್ಲವನ್ನು ತೆಗೆದುಕೊಂಡ್ಬಿಡ್ತಾನೆ ಒಂದಾದ್ಮೇಲೆ ಒಂದು. ನಿಮ್ಮ ಪ್ರಾಮಾಣಿಕವಾದ ಬಯಕೆಯಿಂದ ಈ ಜಗತ್ತಿನೊಳಗಿರುವ ಎಲ್ಲಾ ಜೀವಿಗಳು ಮುಕ್ತರಾಗುತ್ತಾರೆ, ಏಕೆಂದರೆ ಜಗತ್ತಿನ ಎಲ್ಲಾ ಜೀವಿಗಳನ್ನು ಮುಕ್ತರಾಗಿಸಲು ಕೃಷ್ಣನಿಗೆ ಏನೂ ಮಾಡಬೇಕಾಗಿಲ್ಲ. ಕೃಷ್ಣ ಏನೂ ಮಾಡಬೇಕಾಗಿಲ್ಲ. ಅತ್ತಿ ಮರದಲ್ಲಿ ಲಕ್ಷಾಂತರ ಹಣ್ಣುಗಳಿರುವಂತೆ ವಿರಜಾ ನದಿಯ ಮೇಲೆ ಲಕ್ಷಾಂತರ ವಿಶ್ವಗಳು ತೇಲುತ್ತವೆ. ಉಡುಂಬರ ವೃಕ್ಷದಲ್ಲಿ ಲಕ್ಷಾಂತರ ಹಣ್ಣುಗಳಿರುತ್ತವೆ. ಅದರಿಂದ ಒಂದು ಹಣ್ಣು ಬಿದ್ದು ಹಾಳಾದರೂ ಮರಕ್ಕೆ ಅದರಿಂದಾದ ನಷ್ಟ ಗೊತ್ತಾಗುವುದೇ ಇಲ್ಲ. ಅದೇ ರೀತಿ ಜೀವಿಗಳು ಮುಕ್ತರಾಗಿ ಒಂದು ಜಗತ್ತು ಖಾಲಿಯಾದರೆ ಅದು ಕೃಷ್ಣನಿಗೆ ಸಣ್ಣ ವಿಷಯ. ಅದನ್ನು ಅವನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಇಡೀ ಆಧ್ಯಾತ್ಮಿಕ ಜಗತ್ತು ಕೃಷ್ಣನ ಅನಂತ ಸಂಪತ್ತು. ಅಲ್ಲಿ ಅನೇಕ ವೈಕುಂಠ ಲೋಕಗಳಿವೆ. ಕಾರಣ ಅಬ್ದಿಯು ವೈಕುಂಠ ಲೋಕದ ಸುತ್ತ ಇರುವ ನೀರು ಎಂದು ಭಾವಿಸಲಾಗಿದೆ. ಮಾಯೆ ಮತ್ತು ಅವಳ ಅನಂತ ಭೌತ ವಿಶ್ವಗಳು ಆ ಕಾರಣ ಅಬ್ದಿಯಲ್ಲಿವೆ, ಜಲದಲ್ಲಿದೆ ಇವೆ. ನಿಜವಾಗಿ ಮಾಯೆಯು ಸಾಸಿವೆ ತುಂಬಿದ ಮಡಕೆಯು ತೇಲುತ್ತಿರುವಂತಿದೆ. ಆ ಮಡಿಕೆಯಲ್ಲಿರುವ ಲಕ್ಷಾಂತರ ಸಾಸಿವೆ ಕಾಳುಗಳಲ್ಲಿ ಒಂದು ಕಾಳು ನಷ್ಟವಾದರೆ ಆ ನಷ್ಟ ಮಹತ್ವದ್ದಲ್ಲ. ಅದೇ ರೀತಿ ಒಂದು ವಿಶ್ವ ನಷ್ಟವಾದರೆ ಅದು ಕೃಷ್ಣನಿಗೆ ಮಹತ್ವಪೂರ್ಣವಾದುದಲ್ಲ. ಒಂದು ವಿಶ್ವದ ಸಾಸಿವೆ ಕಾಳು ಇರಲಿ, ಎಲ್ಲಾ ವಿಶ್ವಗಳು ಮತ್ತೆ ಮಾಯೆಯು ನಾಶವಾದರೂ ಕೃಷ್ಣನು ಅದನ್ನು ನಷ್ಟವೆಂದು ಪರಿಗಣಿಸುವುದಿಲ್ಲ. ಲಕ್ಷಾಂತರ ಕಾಮಧೇನುಗಳನ್ನು ಹೊಂದಿರುವ ವ್ಯಕ್ತಿಗೆ ಒಂದು ಹೆಣ್ಣು ಮೇಕೆ ಸತ್ತರೆ ಅವನು ಅದನ್ನು ನಷ್ಟವೆಂದು ಪರಿಗಣಿಸುವುದಿಲ್ಲ. ಕೃಷ್ಣನ ಹತ್ತಿರ ಪೂರ್ತಿಯಾಗಿ ಷಡೈಶ್ವರ್ಯಗಳಿವೆ. ಇಡೀ ಮಾಯೆ ನಾಶವಾದರೂ ಅವನಿಗಾಗುವ ನಷ್ಟವೇನು? ಚೈತನ್ಯ ಮಹಾಪ್ರಭುಗಳು ಮುಂದುವರಿಸಿದರು, ಓ ಪ್ರಭು, ಓ ಅಜಯನೇ, ಭಾಗವತದ ಒಂದು ಶ್ಲೋಕ. ಸಕಲ ಶಕ್ತಿಗಳ ಒಡೆಯನೆ, ಸಕಲ ಚರಾಚರ ಜೀವಿಗಳ ಅಜ್ಞಾನವನ್ನು ಗೆಲ್ಲಲು ನಿನ್ನ ಆಂತರಿಕ ಶಕ್ತಿಯನ್ನು ಪ್ರದರ್ಶಿಸು. ಅಜ್ಞಾನದಿಂದಾಗಿ ಅವರು ಎಲ್ಲಾ ಬಗೆಯ ದೋಷಗಳನ್ನು ಅಂಗೀಕರಿಸುತ್ತಾರೆ ಮತ್ತು ಭಯದ ಪರಿಸ್ಥಿತಿಯನ್ನು ಉಂಟು ಮಾಡುತ್ತಾರೆ. ಭಗವಂತ, ನಿನ್ನ ಮಹಿಮಾತಿಶಯಗಳನ್ನು ತೋರಿಸು. ನೀನು ಇದನ್ನು ಸುಲಭವಾಗಿ ಮಾಡಬಹುದು, ಏಕೆಂದರೆ ನಿನ್ನ ಅಂತರಂಗ ಶಕ್ತಿ ಬಾಹ್ಯ ಶಕ್ತಿಯನ್ನು ಮೀರಿದ್ದು. ನೀನು ಸಕಲ ಸಂಪತ್ತುಗಳ ಆಗರ. ನೀನು ಭೌತ ಶಕ್ತಿಯ ಪ್ರದರ್ಶಕನೂ ಹೌದು. ನೀನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸದಾ ನಿನ್ನ ಲೀಲೆಗಳನ್ನು ತೋರಿಸುತ್ತಿದ್ದೀಯೆ. ಅಲ್ಲಿ ನೀನು ನಿನ್ನ ಮೀಸಲಿಟ್ಟ ಅಂತರಂಗ ಶಕ್ತಿಯನ್ನು ಪ್ರದರ್ಶಿಸುವೆ ಮತ್ತು ಕೆಲವು ವೇಳೆ ನಿನ್ನ ನೋಟದ ಮೂಲಕ ಬಾಹ್ಯ ಶಕ್ತಿಯನ್ನು ಪ್ರದರ್ಶಿಸುವೆ. ಹೀಗೆ ನೀನು ನಿನ್ನ ಲೀಲೆಗಳನ್ನು ಪ್ರಕಟಿಸುವೆ. ವೇದಗಳು ನಿನ್ನ ಎರಡು ಶಕ್ತಿಗಳನ್ನು ದೃಢಪಡಿಸಿ ಎರಡೂ ಬಗೆಯ ಲೀಲೆಗಳಿಗೂ ಆ ಶಕ್ತಿಗಳೇ ಕಾರಣ ಎಂದು ಒಪ್ಪುತ್ತವೆ. ಈ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಒಬ್ಬರಾದ ಮೇಲೆ ಒಬ್ಬರಂತೆ ತಮ್ಮ ಭಕ್ತರ ಸದ್ಗುಣಗಳನ್ನು ಹೇಳಿದರು. ಅನಂತರ ಅವರನ್ನು ತಪ್ಪಿಕೊಂಡು ಅವರಿಗೆ ವಿದಾಯ ಹೇಳಿದರು. ಓಕೆ, ಇಲ್ಲೇ ನಿಲ್ಸೋಣ. ಇನ್ನೊಂದು 100 ಶ್ಲೋಕ ಇದೆ, ನಾಳೆ ಮುಗಿಸೋಣ. ಶ್ರೀ ಚೈತನ್ಯ ಚರಿತಾಮೃತ ಕಿ ಜಯ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಕಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ.